1 to 10 they must study in rural. ನೋಡ್ರಿ ಇಲ್ಲೊಂದು ರಾಂಗ್ ಕಾನ್ಸೆಪ್ಟ್ ಇದೆ. ಈ ಸ್ಟೂಡೆಂಟ್ ಸ್ಟಡಿಡ್ ಇನ್ CBSE ಸ್ಕೂಲ್, ಎಲ್ಲೋ ಒಂದು ನಮ್ಮ ಹುಬ್ಳಿ ಔಟ್ಸ್ಕರ್ಟ್ ಎಲ್ಲೋ ಅದರ ಗುಂಚು ಇರ್ಬೋದು, ಕುಂದಗೋಳ ಕ್ರಾಸ್ ದಾಟಿ ಮುಂದೆ ಹೊರಗಿರ್ಬೋದು, ಅಲ್ಲಿತ್ತಂದ್ರೆ ಅದು ರೂರಲ್ಲೇ ಬರ್ತದೆ. ನಾವು ಪೇರೆಂಟ್ಸ್ ಎಲ್ಲರೂ ಏನ್ ಮಾಡ್ಬಿಡ್ತೀವಿ, ನಾವು CBSE ಸ್ಕೂಲ್ ICSE ಸ್ಕೂಲು ರೂರಲ್ ಬರಲ್ಲ ಅನ್ಕೊಂತೀವಿ. ಶಾಲೆ ಯಾವ ಊರಲ್ಲಿದೆ ಅನ್ನೋದು ಮ್ಯಾಟರ್ ಆಗ್ತದೆ. ಸೊ ದ ಪ್ಲೇಸ್ ಮ್ಯಾಟರ್ಸ್. ಸೊ ಅಂತವ್ರು ರೂರಲ್ ಇದ್ರೆ ಆ ಸರ್ಟಿಫಿಕೇಟ್ ಕೂಡ ತಗೊಳ್ಬಹುದು. ರೂರಲ್ ಸರ್ಟಿಫಿಕೇಟ್ ಇದ್ರೆ ಕೋಟಾ ಸಿಗ್ತದೆ. ಕಾಸ್ಟ್ ಅಂಡ್ ಇನ್ಕಮ್. ಸೊ ನಿಮ್ಮ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಹೆಡ್ ಇರುತ್ತೆ, ತಂದೆ ಇರ್ಬೋದಾಗಿದ್ದು, ಇನ್ಕಮ್ 8 lakhನ ಕೆಳಗಿದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಿಗ್ತದೆ. ಕಾಸ್ಟ್ ಇನ್ಕಮ್ ಬರೋದು SC ST ಮತ್ತು ಕ್ಯಾಟಗರಿ 1 ಬಿಟ್ರೆ ಕಾಸ್ಟ್ ಇನ್ಕಮ್ ಬರುತ್ತೆ. SC ST ಕ್ಯಾಟಗರಿ 1 ಇರ್ತಾರಲ್ಲ, ಅವ್ರ ಕಾಸ್ಟ್ ಸಪರೇಟ್ ಬರುತ್ತೆ, ಇನ್ಕಮ್ ಸಪರೇಟ್ ಬರುತ್ತೆ ಸರ್ಟಿಫಿಕೇಟ್. ಬಟ್ ಉಳಿದವರಿಗೆಲ್ಲ ಒಂದೇ ಸರ್ಟಿಫಿಕೇಟ್ ಬರುತ್ತೆ. ಅದನ್ನ ಮೊದಲೇ ಮಾಡಿಸಿಟ್ಕೋಬೇಕು. ಅದು ಕೂಡ ಬಹಳ ಹೆಲ್ಪ್ ಆಗ್ತದೆ. ಅಂಡ್ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ರೀಸನ್, ಯಾವ್ದು ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಲ್ಲ, ಈ ಕಡೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ, ವಿಜಯನಗರ ಜಿಲ್ಲೆ. ಸೊ ಇವೆಲ್ಲವೂ ಅಲ್ಲಿ ಭಾಗದವ್ರಿಗೆ ಸಿಗ್ತದೆ. ನೆಕ್ಸ್ಟ್ ರಿಲಿಜಿಯಸ್ ಮೈನಾರಿಟಿ. ರಿಲಿಜಿಯಸ್ ಮೈನಾರಿಟಿ ಅಂದ್ರೆ ಮುಸ್ಲಿಂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂಡ್ ಇನ್ನೊಂದು ಬರುತ್ತೆ. ಸೊ ಈ ಕ್ಯಾಟಗರಿ ಇದ್ರೆ ನೀವು ಒಂದು ಸರ್ಟಿಫಿಕೇಟ್ ಮಾಡಿಸಿ ಇಟ್ಕೋಬಹುದು. ಸೊ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಟು ಕ್ಲೈಮ್ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಲಿಂಗ್ವಿಸ್ಟಿಕ್ ಅಂದ್ರೆ ಲ್ಯಾಂಗ್ವೇಜ್ ಮೈನಾರಿಟಿ ಅಂತ ಕರಿತೀವಿ ನಾವು. ನಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಮಾತಾಡೋದು ನಾವು ಕನ್ನಡ. ಅದರ ಬಿಟ್ಟು ಮೈನಾರಿಟಿ ಅಂತ ಹೇಳಿ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡಿದಾಗ ತುಳು ಬರುತ್ತೆ, ಮತ್ತೆ ನಮಗೆ ತಮಿಳು ಬರುತ್ತೆ, ಇನ್ನೊಂದು ತೆಲುಗು ಬರುತ್ತೆ. ಸೊ ಈ ಭಾಷಿಕರು ಯಾರಾದ್ರೂ ನಮ್ಮಲ್ಲೇ ಇದ್ದು ನಮ್ಮಲ್ಲೇ ರೆಸಿಡೆಂಟ್ ಆಗಿದ್ರೆ, ಸೊ ದೇ ವಿಲ್ ಗೆಟ್ ಎ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಸಿಗ್ತದೆ. ನಂತರ NRI ಅಂತೂ ನಮ್ಮಲ್ಲಿ ಆಲ್ಮೋಸ್ಟ್ ಇರಲ್ಲ, ಅಂದ್ರೆ ಫಾರಿನ್ ಇಂದ ಬಂದು ಇಲ್ಲಿ ರೆಸಿಡೆಂಟ್ ಆಗಿದ್ರೆ ಅಂತವ್ರಿಗೆ ಇರ್ತದೆ. ಸೊ ಇಷ್ಟು ಕ್ಯಾಟಗರಿ ಬರ್ತದೆ. ಇವನ್ ಬಿಟ್ಟು ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಇದಾವೆ. ಏನ್ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ, ಒಂದು ಎಕ್ಸ್ ಡಿಫೆನ್ಸ್ ಇರ್ಬೋದು, ನೀವೇನಾದ್ರೂ ಆರ್ಮಿ ಒಳಗೆ ವರ್ಕ್ ಮಾಡಿದ್ರೆ. ಎರಡನೇದು ಬಂದ್ಬಿಟ್ಟು ಮೈಗ್ರೇಷನ್ ಅಂತ ಬರ್ತವೆ. ಒಂದೊಂದಿಷ್ಟು ಕಡೆ, ಬಾಗಲಕೋಟೆ ಬೆಸ್ಟ್ ಎಕ್ಸಾಂಪಲ್, ಅವ್ರಿಗೆ ನಿರಾಶ್ರಿತರು ಅಂತ ಹೇಳಿ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡಿರ್ತಾರೆ, ಅವ್ರಿಗೊಂದು ಸರ್ಟಿಫಿಕೇಟ್ಸ್ ಬರ್ತಾರೆ, ಅದನ್ನು ಮಾಡ್ಬೋದು. ಇನ್ ಕೇಸ್ ನಿಮ್ ಸ್ಟೂಡೆಂಟ್ ಏನಾದ್ರು ಅಥವಾ ನಿಮ್ಮ ಮಗ ಅಥವಾ ಮಗಳಾಗಿರ್ಬೋದು NCC ಸರ್ಟಿಫಿಕೇಟ್ ಇದ್ರೆ, ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಸರ್ಟಿಫಿಕೇಟ್ ಇದ್ರೆ, ಅಥವಾ NSS ಕ್ಯಾಂಪ್ RD ಪೀರಿಯಡ್ ಅಟೆಂಡ್ ಮಾಡಿದ್ರೆ, ಇವು ಸರ್ಟಿಫಿಕೇಟ್ ಕೂಡ ಹೆಲ್ಪ್ ಆಗ್ತವೆ ಮೆಡಿಕಲ್ ತಗೊಳ್ಳಿಕ್ಕೆ. ಯಾವೊಬ್ಬ ಹುಡುಗ ಜನರಲ್ ಮೆರಿಟ್ ಏನೂ ಕೋಟಾ ಇಲ್ಲ, 680 ಅವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂದ್ರೆ, ನಿಮ್ ಹುಡುಗರ ಹತ್ರ ಏನಾದ್ರು ಕೋಟಾಸ್ ಇದ್ರೆ, ಈ ಎಲ್ಲ ಕಾಸ್ಟ್ ಆಗ್ಲಿ ಇಂಥ ಸಪೋರ್ಟಿವ್ ಇದ್ರೆ, ಒಂದು 100 ಮಾರ್ಕ್ಸ್ ಕಡಿಮೆ ಇದ್ರು ಮೆಡಿಕಲ್ ಸೀಟ್ ಸಿಗ್ತದೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕು ನಮ್ಗೆ. ನಮ್ಮ ಹತ್ರ ಏನ್ ಪವರ್ಸ್ ಇದಾವೆ ಎಲ್ಲವನ್ನು ಯುಟಿಲೈಸ್ ಮಾಡ್ಕೊಂಡು ಟ್ರೈ ಮಾಡ್ಬೇಕು. ಲಾಸ್ಟ್ ಇಯರ್ 580 ಮಾರ್ಕ್ಸ್, 720ಗೆ 580 ತಗೊಂಡವ್ರಿಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿದೆ. ಸೊ ಅದೇ 630 ಮಾಡಿದಂತ ಒಂದಿಷ್ಟು ಹುಡುಗರು ಸಿಕ್ಕಿಲ್ಲ. ಸೊ ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ಕಾಸ್ಟ್ ಅಂಡ್ ಕ್ಯಾಟಗರಿ ರಿಸರ್ವೇಶನ್ಸ್ ಇರ್ತವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೇನೆ ನನಗೆ. ಇನ್ನ ಎಷ್ಟು ಜನ ಹುಡುಗರು ನೀಟ್ ಎಕ್ಸಾಮ್ ಬರೀತಾರೆ, ಇದು ಬಹಳ ಇಂಪಾರ್ಟೆಂಟ್. ಆಲ್ ಓವರ್ ಇಂಡಿಯಾ ನಮ್ಮಲ್ಲಿ ಹೋದ ವರ್ಷ 2024ರಲ್ಲಿ ನೀಟ್ ಎಕ್ಸಾಮ್ ಬರೆದವರು ಟೋಟಲ್ 24,000 ಜನ. ಅಂದ್ರೆ ಆಡ್ ನಂಬರ್ ಇದೆ, 24,02,724 24 lakh ಅನ್ಕೋಡು ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ಒಂದು 70,000 ಜನ ಎಕ್ಸಾಮ್ಗೆ ಹೋಗಿಲ್ಲ, ಎಕ್ಸಾಮ್ ಬರಲಿಲ್ಲ, ಅವ್ರು ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ರು. 23,30,000 ಅಪ್ರಾಕ್ಸಿಮೇಟ್. ಅದ್ರಲ್ಲಿ ಕ್ವಾಲಿಫೈ ಆದವರು ಅಷ್ಟೇ ನೋಡ್ರಿ. ನೀಟ್ ಎಕ್ಸಾಮ್ ಕ್ವಾಲಿಫೈ ಆದವರು 13,13,000, ಅಪ್ರಾಕ್ಸಿಮೇಟ್ಲಿ 13 lakh. ಅಂದ್ರೆ 50% ಬಂದ್ರಿ ಅಪ್ರಾಕ್ಸಿಮೇಟ್ಲಿ. ಸೊ 24 ಲಕ್ಷ ಬರೆದ್ರೆ 13 ಲಕ್ಷ ಕ್ವಾಲಿಫೈ ಆದ್ರೆ ಡಾಕ್ಟರ್ ಆದಂಗಲ್ಲ. 720ಕ್ಕೆ ಹೋದ ವರ್ಷ ಜನರಲ್ ಮೆರಿಟ್ 168 ಮಾರ್ಕ್ಸ್ ಇತ್ತು. 168 ಮಾರ್ಕ್ಸ್ ತಗೊಂಡ್ರೆ ಸಾಕು ಕ್ವಾಲಿಫೈ. ಅಂದ್ರೆ ನೀವು ಕೌನ್ಸಿಲಿಂಗ್ ಹೋಗ್ಬೋದು, ಅಟೆಂಡ್ ಆಗ್ಬೋದು ಅಷ್ಟೇ. ಬಟ್ ಅಲ್ಲಿ ಕಟ್ ಆಫ್ ನಿಂತಿದ್ದು 568. ಗೌರ್ಮೆಂಟ್ ಮೆಡಿಕಲ್ ಸಿಗ್ಬೇಕಾದ್ರೆ 568 ನೋಡಿ, 168 ಅದನ್ನು ಕ್ವಾಲಿಫೈ. ಬಟ್ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ದು 568 ಲಾಸ್ಟ್. ಅಂದ್ರೆ ನೀವು ಯಾವ್ದಾರ ಕೋಟಾದಾಗ ಹೋಗಿ ನೀವು ಅಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ರೆ ಅಂತ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಡ್ತಾರೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯಾವಾಗಲೂ ನಮ್ಮ ಅಪ್ಡೇಟ್ ಮಾರ್ಕ್ಸ್ ಅದು ಆವಾಗಲೂ ಪರ್ಸೆಂಟೇಜ್ ತೆಗೆದು 1/6 1/5 ಇರ್ತವೆ ಯೂಶುವಲಿ. ಸೊ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಇನ್ನು ಕರ್ನಾಟಕದೊಳಗೆ ಎಷ್ಟು ಜನ ಬರ್ದಿದ್ರು ಎಕ್ಸಾಮ್ ಅನ್ನು ನೋಡ್ಬೇಕು ನೀವು. 1,55,148 ರಿಜಿಸ್ಟರ್ ಮಾಡ್ಕೊಂಡ್ರೆ 1,50,000 ಎಕ್ಸಾಮ್ ಬರೆದ್ರು. ಅದ್ರಲ್ಲಿ ಕ್ವಾಲಿಫೈ ಆದವರು 88,000, 88,000 ಹುಡುಗರು ನಮ್ಮ ಕರ್ನಾಟಕದಲ್ಲಿ ಕ್ವಾಲಿಫೈ ಆದ್ರು. ಇನ್ನು ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಎಷ್ಟು ಅದಾವ್ರಿ ಸರ್? 24 ಜನ ಬರೀತಾರೆ, 13 ಲಕ್ಷ ಜನ ಕ್ವಾಲಿಫೈ ಆಗ್ತಾರೆ. ಹೌದ್ರಿ, ನಮ್ಮ ಕರ್ನಾಟಕದೊಳಗೆ ಬರೆದವರಂತೂ 88,000 ಜನ ಕ್ವಾಲಿಫೈ ಆಗಿದ್ದಾರೆ. ಈಗ ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಎಷ್ಟು ಇರ್ತಾವ್ರಿ? ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಆರ್ 8,530. 8,530 ಮೆಡಿಕಲ್ ಸೀಟ್ಸ್ಗಳು ಸಿಗ್ತವೆ. ಸೊ ಅದರಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಸಪರೇಟ್ ಬರುತ್ತೆ 3,916 ಟೋಟಲ್. ಇನ್ನು ಡೆಂಟಲ್ಗೆ 672 ಬರುತ್ತೆ, ಆಯುರ್ವೇದ 1586 ಅಂಡ್ ಹೋಮಿಯೋಪತಿ 340. ಸೊ ಯುನಾನಿ ಬರುತ್ತೆ 32. ಸೊ ಎಲ್ಲಾ ಕ್ಯಾಟಗರಿ, HK ರಿಸರ್ವ್ಗೆ ಸೀಟು, ಸ್ಪೆಷಲ್ ಕ್ಯಾಟಗರಿ ನಾನು ಆಗ್ಲೇ ಹೇಳಿದ್ನಲ್ಲ, ಸ್ಪೋರ್ಟ್ಸ್, NCC ಅವೆಲ್ಲ, ಆಮೇಲೆ ಪ್ರೈವೇಟ್ ಸೀಟ್ಸ್, NRI ಸೀಟ್ಸ್ ಎಲ್ಲ ಸೇರ್ಬಿಟ್ಟು 8,530.
24 ಲಕ್ಷ ಜನದಲ್ಲಿ 8,500 ಜನ ಮಾಡೋದಂದ್ರೆ ದೊಡ್ಡ ಸಾಧನೆ ಮಕ್ಕಳು. ಸೊ ಅದಕ್ಕೆ ಇದನ್ನು ಟಫೆಸ್ಟ್ ಎಕ್ಸಾಮ್ ಅಂತ ಕರೀತಾರೆ. ಗೆಟಿಂಗ್ ಅ ಮೆಡಿಕಲ್ ಸೀಟ್ ವಿತ್ ದಿಸ್ ಸ್ಟಾಟಿಸ್ಟಿಕ್ಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ಅಂಡ್ ದೇ ಕ್ಯಾನ್ ಡೆಫಿನೆಟ್ಲಿ. ಇನ್ನು ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಸರ್ ನಮ್ಮ ಹುಡುಗಂದು ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅನ್ಕೊಳ್ಳೋಣ, ಎಷ್ಟು ಫೀಸ್ ಕಟ್ಟಬೇಕಾಗ್ತದೆ? ಪ್ಯೂರ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ರೆ ಲೈಕ್ ಕಿಮ್ಸ್ ಇಲ್ಲೇ ಬಾಜುನೇ ಇದೆ ಅಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ರೆ ಅಲ್ಲಿ ಇದೆಲ್ಲ ಫಸ್ಟ್ ಒನ್ 65,100 ಕಟ್ಟಬೇಕು. ಡೆಂಟಲ್ ಕಾಲೇಜ್ ಇದ್ರೆ ಗೌರ್ಮೆಂಟ್ 50,100. ಆಯುಷ್ ಅಂದ್ರೆ ನಾವೇನ್ ಕರಿತೀವಿ ಆಯುರ್ವೇದಿಕ್ ಅಂಡ್ ಯುನಾನಿ ಸಿದ್ಧ ಮೆಡಿಸಿನ್ ಅಂತ ಬರುತ್ತದೆ, ಅದೆಲ್ಲ ಸೇರಿ ಒಂದೇ ಆಯುಷ್ ಅಂತ ಶಾರ್ಟ್ ಕಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ 25,205 ಫೀಸ್ ಇದೆ. ಇವಾಗ ನೋಡ್ರಿ ಅಲ್ಲೇ ಮತ್ತೆ ಪ್ರೈವೇಟ್ ಕಾಲೇಜ್ ಅಂತ ಇದೆ ಸಪರೇಟ್. ನಿಮಗೊಂದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ತು, ನಾಟ್ ಇನ್ ಗೌರ್ಮೆಂಟ್ ಕಾಲೇಜ್ ಬಟ್ ಪ್ರೈವೇಟ್ ಕಾಲೇಜ್ ಅಂದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಬೇರೆ ಇದೆ. ಸೊ ನೀವಲ್ಲಿ ಏನಿಲ್ಲ ಅಂದ್ರೂ 1.5 ಲಕ್ಷದಿಂದ 1.5 ಲಕ್ಷ ಅಪ್ರಾಕ್ಸಿಮೇಟ್ಲಿ ಅಷ್ಟು ಕಟ್ಟಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಮ್ದೇ ಕೇಳಿ JJ ಮೆಡಿಕಲ್ ಕಾಲೇಜ್ ಆಗಿದೆ ಹೊಸದಾಗಿ ಗಬ್ಬರ್ ಕ್ರಾಸಿಗೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನಾವು ಕೂಡ ಒಂದು 15% ಗೌರ್ಮೆಂಟ್ ಸೀಟ್ ಕೊಡ್ತೇವೆ. ಆ 15% ಗೌರ್ಮೆಂಟ್ ಸೀಟ್ ಅಲ್ಲಿ ನೀವೇನಾದ್ರೂ ಒಳಗೆ ಬಂದ್ರೆ ನಿಮ್ ಫೀಸ್ ಸ್ಟ್ರಕ್ಚರ್ 1,50,000 ಇರ್ತದೆ ಪರ್ ಇಯರ್. ಇಟ್ ಇಸ್ ಪರ್ ಇಯರ್. ಸೊ ನೆಕ್ಸ್ಟ್ ಇಲ್ಲ ಸರ್ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಆಗ್ಲೇ ಇಲ್ಲ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲೂ ಆಗ್ಲಿಲ್ಲ, ಪ್ರೈವೇಟ್ ಕಾಲೇಜಲ್ಲೂ ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಐ ವಾಂಟ್ ಟು ಟ್ರೈ ಇನ್ ಪ್ರೈವೇಟ್ ಕೋಟಾ ಅಂತಂದ್ರೆ, ಯಾಕಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಡಿಮೆ ಇದಾವೆ, ಪ್ರೈವೇಟ್ ಜಾಸ್ತಿ ಇರ್ತಾವೆ. ಪ್ರೈವೇಟ್ ಕಾಲೇಜ್ 15% ಕೊಟ್ಟು ಉಳಿದಿದ್ದೆಲ್ಲ ಅವ್ರು ಕೋಟಾ ಇಟ್ಕೋತಾರೆ. ಸೊ ಅದ್ರಲ್ಲಿ ಎಷ್ಟಿದೆ ಫೀಸ್ ಸ್ಟ್ರಕ್ಚರ್ ಅಂದ್ರೆ 12 lakh to 25,000 ಪ್ರೈವೇಟ್ ಕೋಟಾ ಬರುತ್ತೆ. ಅದರಲ್ಲೂ ಮತ್ತೆ NRI ಅಂತ ಸಪರೇಟ್ ಇರ್ತಾರೆ, ಅದರ್ಸ್ ಅಂಡ್ NRI. ಸೊ ದಟ್ ಈಸ್ ಅರೌಂಡ್ 26 to 45 lakh. ಸೊ ಹಂಗೆ ನೀವು ನಮ್ಮ ಹುಡುಗ ಜಸ್ಟ್ ಕ್ವಾಲಿಫೈ ಅಂದ್ರೆ ನೀಟು ನಾವು ಹಂಗೆ ದುಡ್ಡು ಕೊಟ್ಟು ಮಾಡಿಸೋರಿದ್ದೀವಿ ಅಂದ್ರೆ ವರ್ಷಕ್ಕೆ 45 ಲಕ್ಷ ಅಂತ ಹೇಳಿದ್ರೆ ಸೊ 4 ವರ್ಷಕ್ಕೆ ಎಷ್ಟಾಗ್ತದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ರಿ. ಅಪ್ರಾಕ್ಸಿಮೇಟ್ಲಿ 2 crore rupees. ಸೊ 2 ಕೋಟಿ ಕೊಟ್ಟು ನಿಮ್ಮ ಹುಡುಗನ MBBS ಮಾಡಿಸ್ಬೇಕಾಗ್ತದ. ಇಲ್ಲ ಮೆರಿಟ್ ಬಂದ್ರೆ 65,000 ರೂಪಾಯಿ ಲೆಕ್ಕ ಹಿಡಿದು ಇಂಟು 4 ಮಾಡ್ರಿ, 2.5 ಲಕ್ಷ ರೂಪಾಯಿದಲ್ಲಿ ಮುಗಿದು ಹೋಗ್ತದೆ. ಸೊ ದಿಸ್ ಇಸ್ ದ ಪವರ್ ಆಫ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಗೆಟಿಂಗ್. That's why nowadays all students and parents are worried about getting government medical seat. 2 ಲಕ್ಷ ಅಂದ್ರೆ after becoming a doctor within 6 months he can earn. ಎಲ್ಲೋ ವಿಸಿಟಿಂಗ್ ಡಾಕ್ಟರ್ ಅಂತ ಹೋದ್ರು ಕೂಡ ಅವ್ರಿಗೆ ಅಷ್ಟು ಪೇಮೆಂಟ್ ಬಂದ್ಬಿಡ್ತದೆ. ಅಂಡ್ ಇವನ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಏನಂದ್ರೆ ಬಿಕಾಸ್ ಆಫ್ ಪಾಪ್ಯುಲೇಷನ್, ಇಂಡಿಯನ್ ಪಾಪ್ಯುಲೇಷನ್ಗೆ ಎವ್ರಿ 100 ಪೀಪಲ್ 1 ಡಾಕ್ಟರ್ ಶುಡ್ ಬಿ ದೇರ್. ಬಟ್ ಇನ್ನು ನಾವು ಅದನ್ನ ಮೀಟ್ ಔಟ್ ಆಗಿಲ್ಲ, ಸ್ಟಿಲ್ ವಿ ಆರ್ ಪ್ರೊಡ್ಯೂಸಿಂಗ್ ಡಾಕ್ಟರ್ಸ್. ಸೊ ದೇ ಆಫ್ಟರ್ ಕರೋನಾ ಅಂತೂ ಇನ್ನೂ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ದಟ್ ಇಸ್ ದ ರೀಸನ್. ದೆನ್ ಕಮಿಂಗ್ ಟು ಕರ್ನಾಟಕ CET ಎಕ್ಸಾಮ್. CET ಎಕ್ಸಾಮ್ ಏನ್ ಬರೀತಾರೆ, ನೀಟ್ ಎಕ್ಸಾಮ್ ಕ್ಲಾರಿಟಿ ಸಿಕ್ತು ನಮಗೆ. ಡಾಕ್ಟರ್ ಆಗ್ಬೇಕಂದ್ರೆ, ಡೆಂಟಲ್ ಡಾಕ್ಟರ್ ಆಗ್ಬೇಕಂದ್ರೆ, ಆಯುರ್ವೇದ ಡಾಕ್ಟರ್ ಆಗ್ಬೇಕಂದ್ರೆ, BSc ವೆಟರ್ನರಿ, BSc ನರ್ಸಿಂಗು ಇವೆಲ್ಲ ಸೆಂಟ್ರಲ್ ಅಲ್ಲಿ ಹೋಗ್ಬೇಕಾದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ಕಂಪ್ಲೀಟ್ಲಿ ರಿಲೇಟೆಡ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ನಾವ್ ವಿಲ್ ಕಮ್ ಟು ಕರ್ನಾಟಕ CET. ಕರ್ನಾಟಕ CET ಅವರು 4 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸೇರಿಸಿ ಎಕ್ಸಾಮ್ ಮಾಡ್ತಾರೆ. ಅವರು ಬಯಾಲಜಿ ಸೈಡ್ ಮಾಡ್ತಾರೆ, ಇಂಜಿನಿಯರಿಂಗ್ ಸೈಡ್ ಮಾಡ್ತಾರೆ. ಬಟ್ ಯಾವುದೇ ರೀತಿ ಡಾಕ್ಟರ್ ರಿಲೇಟೆಡ್ ಇರಲ್ಲ. BAMS ಆಗಲಿ, ನಮ್ದೇನಪ್ಪ MBBS ಆಗಲಿ ಬರಲ್ಲ. BSc ನರ್ಸಿಂಗು ಬರ್ತದ, BSc ವೆಟರ್ನರಿನೂ ಬರ್ತದ. ಬಟ್ ಇವ್ರದ್ದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಏನಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಇವರು ಡೈರೆಕ್ಟ್ ಕ್ವಶನ್ ಅಟೆಂಡ್ ಮಾಡೋದು, ರಾಂಗ್ ಆದ್ರೆ 0 ಇರ್ತದೆ, ರೈಟ್ ಆದ್ರೆ 1 ಮಾರ್ಕ್ಸ್ ಕೊಡ್ತಾರೆ, ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಹಾಗಾಗಿ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, CET ಎಕ್ಸಾಮ್ ಈಸಿ ಅಂತ ಅನ್ಕೊಂತಾರೆ. ಕಾಂಪಿಟೇಷನ್ ಕೂಡ ಹೆಚ್ಚು ಇರ್ತದೆ. ಯಾಕಂದ್ರೆ ವರ್ಷ CET ಎಕ್ಸಾಮ್ ಬರೋರು ನಿಮ್ಗೆ ಗೊತ್ತಿರಲಿ, 1 ವರ್ಷಕ್ಕೆ ಅಂದ್ರೆ ಪ್ರತಿ ಅಕಾಡೆಮಿಕ್ ಇಯರ್ 3 ಲಕ್ಷ PUC ಹುಡುಗರು ಬರ್ತಾರೆ ಸೆಕೆಂಡ್ PUC. ಅದರಲ್ಲಿ CET ಎಕ್ಸಾಮ್ ಬರೆಯೋರು ಎಷ್ಟಪ್ಪ ಅಂದ್ರೆ 2.5 ಲಕ್ಷ ಮ್ಯಾಕ್ಸಿಮಮ್. ಅದೇ 3 ಲಕ್ಷದಲ್ಲಿ ಎಷ್ಟು ಜನ ನೀಟ್ ಎಕ್ಸಾಮ್ ಬರೀತಾರೆ ಅಂದ್ರೆ 1.5 ಲಕ್ಷ. ಆಗ್ಲೇ ನೀವು ನೋಡಿದ್ರಿ ಅಂದ್ರೆ ನೀಟ್ ಎಕ್ಸಾಮ್ ಬರೆಯಕ್ಕೆ ನಮ್ಮ ಹುಡುಗರು ಇನ್ಸಾಲ್ ಕೊಡ್ತಾರೆ. 3 ಲಕ್ಷ ಜನದಲ್ಲಿ ಬರೀ 1.5 ಲಕ್ಷ ನೀಟ್ ಎಕ್ಸಾಮ್ ಬರೆದ್ರೆ 2.5 ಲಕ್ಷ ಹುಡುಗರು CET ಎಕ್ಸಾಮ್ ಬರೀತಾರೆ. ಇನ್ನು 50,000 ಹುಡುಗರು ಯಾವ್ದು ಬೇಡ ಅಂತಾರೆ, ನೀಟು ಬೇಡ, CET ಬೇಡ ಅಂತ BSc, BA, BCom ಆ ತರ ಮಾಡ್ಕೋತಾರೆ. ಸೊ ನಾವು ಇಲ್ಲಿ ಇದು ಇಂಗ್ಲಿಷ್ ಆಡಿಯನ್ಸ್ ಕರ್ನಾಟಕ CET ಇದು. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಕನ್ಸರ್ನ್ ಇರುತ್ತೆ, ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಎಲ್ಲವಕ್ಕೂ 60 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲ ಸೇರಿಬಿಟ್ಟು 240 ಬರುತ್ತೆ. ಇನ್ನು ಡಿಟರ್ಮಿನೇಷನ್ ಆಫ್ KCET ರ್ಯಾಂಕ್ ಇದು ಬಹಳ ಇಂಪಾರ್ಟೆಂಟ್. ಸರ್ ನಮ್ಮ ಹುಡುಗರು ನಾನು BSc ವೆಟರ್ನರಿ ಮಾಡಿಸ್ಬೇಕಂತ ಮಾಡಿದ್ರಿ, BSc ವೆಟರ್ನರಿ. ಸೊ PUC ಬೋರ್ಡ್ ಪರ್ಸೆಂಟೇಜ್ ಚಲೋ ಆದ್ರೆ ಅನುಕೂಲ ಆಗ್ತೈತೇನ್ರಿ? PUC ಒಳಗೆ 95 ಮಾಡ್ತಾನೆ ನಮ್ಮ ಹುಡುಗ. PUC ಬೋರ್ಡ್ ಸಿಲೆಬಸ್ ಒಳಗಡೆ 95% ಮಾಡ್ತಾನು. CET ಒಳಗೆ ಎಷ್ಟು ಪರ್ಸೆಂಟ್ ಆದ್ರೆ ನಮ್ಮ ಹುಡುಗ ಸಿಗ್ತದೆ ಅಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕಂತ ಕೇಳ್ತಿದ್ರು. ಅಲ್ಲಿ ನೋಡ್ರಿ ಕಾಲಮ್ ಅಲ್ಲಿ BSc ವೆಟರ್ನರಿ ಸೈನ್ಸ್ ಕಾಲಮ್ ಸ್ವಲ್ಪ ಚೆಕ್ ಮಾಡ್ರಿ. ಇಲ್ಲಿದೆ ಬೇಸ್ಡ್ ಆನ್ ಮಾರ್ಕ್ಸ್ ಅಪ್ಡೇಟಿಂಗ್ CET ಓನ್ಲಿ. ವೆಟರ್ನರಿ ಹೋಗ್ಬೇಕಂದ್ರೆ PUC ಬೋರ್ಡ್ ಸಿಲೆಬಸ್ ಪರ್ಸೆಂಟೇಜ್ ಹಿಡಿಯೋದೇ ಇಲ್ಲ ಅವ್ರ ಕನ್ಸಿಡರೇಷನ್ ರ್ಯಾಂಕಿಂಗ್ ಮಾಡ್ಬೇಕಾದಾಗ. ಇದು ನಮ್ಮ ಹುಡುಗರಿಗೆ ಗೊತ್ತಿರ್ಬೇಕು. PUC ಬೋರ್ಡ್ ಜಾಸ್ತಿ ಓದ್ಬಿಟ್ಟು ನಾನು ಸ್ಕೋರ್ ಆಗ್ತಂದ್ರೆ ಆಗಲ್ಲ. ಸೊ ಈಗ ವೆಟರ್ನರಿ ಹೋಗ್ಬೇಕಂದವನು ಪ್ಯೂರ್ಲಿ CET, PCB ಅಭ್ಯಾಸ ಮಾಡಬೇಕು. ಒಂದ್ ವೇಳೆ ಸರ್ ನಾನು ಇಂಜಿನಿಯರಿಂಗ್ ಹೋಗ್ಬೇಕಂತ ಮಾಡಿದ್ವಿ CET ಮೇಲೆ ಅಂದ್ರೆ ಎರಡಕ್ಕೂ 50% ವೇಟೇಜ್ ಐತ್ರಿ ಇಂಜಿನಿಯರಿಂಗ್, ನೀವು ನೋಡ್ಬೋದಲ್ಲಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಹೋಗ್ಬೇಕಂದ್ರೆ ಈ ಕಡೆನೂ 50%, ಆ ಕಡೆನೂ 50% ಹಿಡಿತಾರೆ.
ಸೊ ಇದ್ರ ಬಗ್ಗೆ ಮಕ್ಕಳಿಗೆ ಕರೆಕ್ಟ್ ಗೊತ್ತಾಗಬೇಕು. ಸೊ ನಾನು ರ್ಯಾಂಕಿಂಗ್ ಚಲೋ ಬರ್ಬೇಕಂದ್ರೆ ವೆದರ್ ಮೈ ಥಿಯರಿ ಮಾರ್ಕ್ಸ್ ಅಂಡ್ ಬೋತ್ ಕಾಂಪಿಟೇಟಿವ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಆರ್ ನಾಟ್ ಕನ್ಸಿಡರ್ಡ್, ದೇ ಶುಡ್ ಕೀಪ್ ಇನ್ ದೇರ್ ಮೈಂಡ್. ಸೊ ಇದನ್ನ ಕಂಪ್ಲೀಟ್ಲಿ ನಾವು ಅವ್ರಿಗೆ ಗೈಡ್ ಮಾಡ್ತೇವೆ. ದೆನ್ ಕಮಿಂಗ್ ಟು ಫಾರ್ಮ್ ಸೈನ್ಸಸ್, FARM ಫಾರ್ಮ್ ಸೈನ್ಸ್ ಅಂತ ಬರುತ್ತೆ, ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್ ಎಲ್ಲ ಇವು. ಸೊ ಫಾರ್ಮ್ ಸೈನ್ಸಸ್ ಅಲ್ಲಿ ನಮಗೆ BSc ಅಗ್ರಿ ಬರುತ್ತೆ, ಸೆರಿಕಲ್ಚರ್ ಬರ್ತದೆ, ಈವನ್ ಫಿಶರೀಸ್ ಬರ್ತದೆ, ಡೈರಿ ಫಾರ್ಮ್ ಬರ್ತದೆ. ಸೊ ಅಂತ ಎಲ್ಲ ಕೋರ್ಸಸ್ ಅನ್ನು ಮಾಡಬೇಕಾದ್ರೂ ಬರುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಕೋಟಾ ಬರ್ತದೆ, 50% ರಿಸರ್ವೇಶನ್ ಟು ಫಾರ್ಮರ್ ಸನ್ ಆ ಡಾಟರ್ಗಳಿಗೆ, ರೈತರ ಮಕ್ಕಳಿಗೆ ಕೋಟಾ ಬರ್ತದೆ. ಅವ್ರಿಗೆ ಸಪರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ, CET ಬಿಟ್ಟು ಮತ್ತೊಂದು. ಅಂದ್ರೆ ಅವ್ರಿಗೆ ಲಿಟಲ್ ಬಿಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ, ಕಾಳು ಕಡೆ ಅಥವಾ ಏನೇನು ಕೊಟ್ಬಿಟ್ಟು ಜಸ್ಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದೆಮ್ ಟು ಚೆಕ್ ಇಟ್. ಸೊ ಅದು ಎಕ್ಸಾಮ್ ಅಲ್ಲಿ ಚಲೋ ಮಾರ್ಕ್ಸ್ ಮಾಡಿದ್ರೆ ಅದಕ್ಕೂ ಸಪರೇಟ್ ವೇಟೇಜ್ ಬರ್ತದೆ. ಈಗ ಒಂದ್ ವೇಳೆ BSc ಅಗ್ರಿ ಮಾಡೋರಿದ್ರೆ ಇಲ್ಲಿ ನೋಡ್ಬೋದು ನೀವು, 25% ಥಿಯರಿ, 25% CET, 50% ಪ್ರಾಕ್ಟಿಕಲ್ ಟೆಸ್ಟ್, ಈ ರೀತಿ ಕನ್ಸಿಡರೇಷನ್ ಇರ್ತದೆ. ಸೊ ಇದು ಹುಡುಗರಿಗೆ ಗೊತ್ತಾಗಬೇಕು ಕರೆಕ್ಟ್ ಆಗಿ. ಸೊ ನಾನು 50% ವೇಟೇಜ್ ಐತಿ, ಪ್ರಾಕ್ಟಿಕಲ್ ಎಕ್ಸಾಮ್ ಪಾಸ್ ಆಗ್ಬೇಕು ಚಲೋತ್ತಾಗಿ. ಇನ್ನು 25% CET ಐತಿ, ಅಲ್ಲಿ ಚಲೋ ಮಾಡಬೇಕು. ಇನ್ನು 25% ಬೋರ್ಡ್ ಐತಿ, ಅಲ್ಲಿ ಚಲೋ ಮಾಡಬೇಕು. ಸೊ ಆಲ್ ದ 3 ಆಸ್ಪೆಕ್ಟ್ಸ್ ಆರ್ ಗೋಯಿಂಗ್ ಟು ಎಫೆಕ್ಟ್. ವೆಟರ್ನರಿ ನೋಡ್ರಿ, ವೆಟರ್ನರಿಗೆ ಏನ್ ಮಾಡ್ತಾರೆ, ಪ್ರಾಕ್ಟಿಕಲಿ 50%, ಇನ್ 50% CET ಅಷ್ಟೇ, ಬೋರ್ಡ್ ಇರೋದೇ ಇಲ್ಲ ಇಲ್ಲಿ. ಸೊ ದಟ್ ಸ್ಟೂಡೆಂಟ್ ಮಸ್ಟ್ ಬಿ ಅವೇರ್ ಆಫ್ ದಿಸ್. ದೆನ್ ಕಮಿಂಗ್ ಟು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಹೆಂಗಿರ್ತದೆ. So now the government fee structure is 42,866 rupees ಇದೆ. If they belongs to 2A, 2B, 3A, 3B and SC/ST, income is about 10 lakh, including category 1 and others. But SC/ST, if they belongs to 750 rupees fee structure. And if they belongs to category 1 and their income is less than 2.5 lakh, then fee structure is 21,360. ಹಿಂಗೆ ಅವ್ರವ್ರ ಇನ್ಕಮ್ ಬೇಸ್ ಮೇಲೆ, ಅವ್ರವ್ರ ಸರ್ಟಿಫಿಕೇಟ್ ಬೇಸ್ ಮೇಲೆ ಫೀ ಸ್ಟ್ರಕ್ಚರ್ ಡಿಫ್ರೆಂಟ್ ಇರ್ತದೆ. ಸೊ ಇದನ್ನ ಬಿಟ್ಟು ನೀವೇನೋ ಪ್ರೈವೇಟ್ ಕಾಲೇಜ್ ಹೋದ್ರೆ ಇದ್ರ ಮೇಲೆ ಮತ್ತೆ ಡೆವಲಪ್ಮೆಂಟ್ ಫೀಸ್ಗಳು ಇರ್ತವೆ. ಸೊ ಎಲ್ಲಾ ಕೋರ್ಸ್ಗಳಿಗೂ ಫೀ ಸ್ಟ್ರಕ್ಚರ್ ಹಿಂಗಿರ್ತದೆ. ಇನ್ನು KCET ಸೀಟ್ ಎಷ್ಟು ಇದಾವೆ ವರ್ಷ, ನಾನು ಹೇಳಿದೆಲ್ಲ 3 ಲಕ್ಷ ವಿದ್ಯಾರ್ಥಿಗಳು CET ಎಕ್ಸಾಮ್ ಬರೀತಾರೆ. 3 lakh students are going to write the second PUC board exam. In that 2.5 lakh students are going to write the KCET exam. In that 2.5 lakh students, how many seats are available for engineering? 54,230. ಹೌದ್ರಿ, ಇಲ್ಲಿ ಬಹಳ ಸಿಂಪಲ್ ಇದೆ. ನಮಗೆ ವರ್ಷ ಗೊತ್ತಿದೆ ಇಂಜಿನಿಯರಿಂಗ್ ಸೀಟ್ಸ್ ಉಳಿತಾ ಇದಾವೆ, ಅಂದ್ರೆ ಅಷ್ಟು ಇಂಜಿನಿಯರಿಂಗ್ ಸೀಟ್ ಹೋಗ್ತಾರೆ. ಯಾಕಂದ್ರೆ ನಮ್ಮ 2.5 lakh ಸ್ಟೂಡೆಂಟ್ಸ್ ಅಲ್ಲಿ ಒಂದಷ್ಟು ಜನ ನೀಟ್ ಹೋಗ್ತಾರೆ, ಒಂದಷ್ಟು ಜನ JEE ಹೋಗ್ತಾರೆ, ಒಂದ್ ಸ್ವಲ್ಪ ಜನ ಕಾಮನ್ ಕೋರ್ಸ್ ಹೋಗ್ತಾರೆ. ಹಾಗಾಗಿ ಸಫಿಷಿಯಂಟ್ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇದಾವೆ. Then coming to farm sciences 1,110 and farm sciences agri quota 196. So like that different. BSc nursing also 6,693. So last, I think after COVID, before COVID it was around 1,000 only seats, but after COVID it became 6,693. So that much there is a need for nursing course. Then coming to JEE examination. First NEET exam ಮುಗಿಸಿದ್ವಿ, CET exam ಆಯ್ತು. CET ಎರಡಕ್ಕೂ ಬರುತ್ತೆ. ನಾನು ಹೇಳಿದ್ನಲ್ಲ, ಮೆಡಿಕಲ್ ಡಾಕ್ಟರ್ ಅಂತ ಆಗೋದು ಬಿಟ್ರೆ ಉಳಿದಿದ್ದ ಎರಡು ಬಯಾಲಜಿ as well as ಇಂಜಿನಿಯರಿಂಗ್ ಸೈಡ್ KCET exam will help. NEET examination directly biological side ಇರ್ತದೆ. Coming to JEE exam, purely engineering. ಇಲ್ಲಿ ಯಾವುದೇ ರೀತಿ ಬಯಾಲಜಿ ರಿಲೇಟೆಡ್ ಬರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದರ ಮೇಲೆ ಜಾಸ್ತಿ ಫೋಕಸ್ ಇರ್ತದೆ. ಸರ್ JEE ಎಕ್ಸಾಮ್ ಕ್ವಾಲಿಫೈ ಆದ್ರೆ ಏನು? NEET ಎಕ್ಸಾಮ್ ಆದ್ರೆ ಆಲ್ ಓವರ್ ಇಂಡಿಯಾ ಮೆಡಿಕಲ್ ಕಾಲೇಜ್ ಕ್ವಾಲಿಫೈ ಆಗ್ತೀವಿ. ಅಗ್ರಿ ಮಾಡಿದ್ರೆ ವೆಟರ್ನರಿ ಸೈನ್ಸ್ ಆಗಿರ್ಬೋದು, ನರ್ಸಿಂಗ್ ಸೈನ್ಸ್ ಮಾಡ್ತೀವಿ. KCET ಅಂದ್ರೆ ಕರ್ನಾಟಕದೊಳಗೆ ಅಷ್ಟೇ ಸಂಬಂಧಪಡ್ತದೆ, ಇಲ್ಲೇ ಇಂಜಿನಿಯರಿಂಗು, ಇಲ್ಲೇ ಬೇರೆ ಅಲೈಡ್ ಕೋರ್ಸ್ ಮಾಡ್ಬೋದು. ನಾವು JEE exam, what it mean for? JEE exam is to pursue engineering in reputed engineering colleges that too funded by government, not any private. ಪ್ರೈವೇಟ್ ಇಲ್ಲ JEE ಒಳಗಡೆ. ಯಾವ ಗೌರ್ಮೆಂಟ್ ಅಂದ್ರೆ ಹೈಯೆಸ್ಟ್ ರ್ಯಾಂಕ್ ಇರೋ IIT, NIT, IIIT, GFTIs ಅಂತ ಬರ್ತವೆ. ಅಲ್ಲಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ಕಂಪಲ್ಸರ್ಲಿ JEE ಎಕ್ಸಾಮ್ ಕ್ವಾಲಿಫೈ ಆಗಬೇಕು. ಅದರಲ್ಲೂ JEE ಮೇನ್ಸ್ ಅಂಡ್ JEE ಅಡ್ವಾನ್ಸ್ ಅಂತ ಬರ್ತದೆ. JEE ಮೇನ್ಸ್ ಕ್ವಾಲಿಫೈ ಆದ್ರೆ NIT, ಸೆಕೆಂಡ್ ಒನ್ ಇದೆ ಅಲ್ರಿ, ಅಲ್ಲಿ ಬರ್ತದೆ. ನಾನು ನಿಮ್ಗೆ ಅಂತ ಹೇಳ್ತೀನಿ, ಸೆಕೆಂಡ್ ಒನ್ NIT, ಥರ್ಡ್ ಒನ್ IIT, IIIT ಅಂಡ್ ಫೋರ್ತ್ ಒನ್ GFTI. ಸೊ ಇವು ಮೂರಕ್ಕೆ ಏನಿದೆ JEE ಮೇನ್ಸ್ ಮೇಲೆ ಕೊಟ್ಬಿಡ್ತಾರೆ ಸೀಟ್. ಬಟ್ ಫಸ್ಟ್ ಒನ್ ಇದೆಯಲ್ಲ IIT, JEE ಮೇನ್ಸ್ ಮೇಲೆ ಅಷ್ಟಾಗಲ್ಲ, ಅಡ್ವಾನ್ಸ್ ಕೂಡ ಕ್ವಾಲಿಫೈ ಆಗಬೇಕಾಗ್ತದೆ ಹುಡುಗರು. ಸೊ ಇಲ್ಲಿ JEE ಮೇನ್ಸ್ ಅಲ್ಲಿ 3 ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, 3 ಸಬ್ಜೆಕ್ಟ್, ಮೂರಕ್ಕೂ ಈಕ್ವಲ್ ವೇಟೇಜ್ ಇರ್ತದೆ. 100 ಮಾರ್ಕ್ಸ್, 300 ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ದೆನ್ ಇದರಲ್ಲಿ ಕೂಡ ಪೇಪರ್ 1, ಪೇಪರ್ 2A, ಪೇಪರ್ 2B ಅಂತ ಬರುತ್ತೆ. ಪೇಪರ್ 1 ಮ್ಯಾಕ್ಸಿಮಮ್ ಹುಡುಗರು ಬರೀತಾರೆ BTech ಅಂಡ್ BE ಅಂದ್ರೆ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ. ಪೇಪರ್ 2A is for B ಆರ್ಕಿಟೆಕ್ಟ್ ಅಂತ ಕರಿತೀವಿ ನಾವು, ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಅದು. ಅಂಡ್ ಪೇಪರ್ 2B is for B ಪ್ಲಾನಿಂಗ್, ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಅಂತ ಕರಿತೀವಿ ನಾವು. ಪ್ಲಾನಿಂಗ್ ಈಗ ಬಹಳಷ್ಟು ಇಲ್ಲ, ಯಾಕಂದ್ರೆ ಇವಾಗ ಫಸ್ಟ್ ಬ್ಯಾಚ್ ಹೊರಗೆ ಬರ್ತಾ ಇದೆ ನಮ್ದು.
ಜೈ ಥ್ರೂ ಹೋದವರೆಲ್ಲ 4 ವರ್ಷದಿಂದ ಇಂಟ್ರೊಡ್ಯೂಸ್ ಆಯ್ತು ಬಿ ಪ್ಲಾನಿಂಗು. ಸೊ ಅವ್ರವಾಗಿ ಈಗ ಹೊರಗೆ ಬರ್ತಾರೆ. ಬಿಟೆಕ್ ಮತ್ತೆ ಆಲ್ರೆಡಿ ಬಿ ಆರ್ಕಿಟೆಕ್ಟ್ ನಮ್ಗೆ ಗೊತ್ತಿದೆ. ಸೊ ಕೋರ್ಸ್ ಹೊರಗೆ ಬಂದ ತಕ್ಷಣ ಯಾವ ರೀತಿ ಜಾಬ್ ಅಪರ್ಚುನಿಟೀಸ್ ಇದಾವೆ, ಎಷ್ಟು ಸ್ಯಾಲರಿ ಪ್ಯಾಕೇಜ್ ಇರುತ್ತೆ, ಯಾವ ಕಂಪ್ನಿಯವರನ್ನ ರಿಕ್ರೂಟ್ ಮಾಡ್ತಾರೆ ಅಂತ ಕ್ಲಿಯರ್ ಐಡಿಯಾ ಇದೆ. ಬಟ್ ಬಿ ಪ್ಲಾನಿಂಗ್ ಟಿಲ್ ಒಂದು ಕೂಡ ಕ್ಯಾಂಪಸ್ ಆಗಿಲ್ಲ, ಆದ್ರೆ ನಮ್ಗೆ ಐಡಿಯಾ ಸಿಗುತ್ತೆ. ಸೊ ಯಾವ ರೀತಿ ಪ್ಯಾಕೇಜ್ ಕೊಡ್ತಾರೆ ಬಿ ಪ್ಲಾನಿಂಗ್ ಅಂದ್ರೆ. ಸೊ ಹಾಗಾಗಿ ಎಲ್ಲಾ ಕಾಲೇಜ್ಗಳಲ್ಲೂ ಪೇಪರ್ 1 ಕೋಚಿಂಗ್ ಇದ್ದೇ ಇರ್ತದೆ. ಪೇಪರ್ 1 ದಟ್ ಇಸ್ ಬಿ ಎ ಅಂಡ್ ಬಿಟೆಕ್. ಪೇಪರ್ 2 ಇರಲ್ಲ ಕೋಚಿಂಗ್, ಯಾಕಂದ್ರೆ ಅದು ಮ್ಯಾಥ್ಸ್ ಬಿಟ್ಟು ಕೂಡ ಆಪ್ಟಿಟ್ಯೂಡ್ ಅಂಡ್ ಡ್ರಾಯಿಂಗ್ ಟೆಸ್ಟ್ ಇರ್ತದೆ. ಸೊ ಹಾಗಾಗಿ ಆ ಕೋಚಿಂಗ್ ಯಾವ ಕಾಲೇಜಲ್ಲಿ ಜಾಸ್ತಿ ಇರಲ್ಲ. ಇಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ವಿ ವಿಲ್ ಪ್ರೊವೈಡ್ ಸಪರೇಟ್ ಬ್ಯಾಚ್ ಮಾಡಿ ಅವ್ರಿಗೆ ನಾವು ರಿಸೋರ್ಸ್ ಪರ್ಸನ್ ಅನ್ನ ಕರೆಸಬಹುದು ಇಫ್ ದೇರ್ ಇನ್ ಮಿನಿಮಮ್ ನಂಬರ್. ಓಕೆ, ದೆನ್ ಕಮಿಂಗ್ ಟು ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್. ಒನ್ ಮೋರ್ ಬರುತ್ತೆ, ನಾಟಾ ಎಕ್ಸಾಮ್ ಅಂತ ಬರುತ್ತೆ. ಆರ್ಕಿಟೆಕ್ಚರ್ ಹೋಗ್ಲಿಕ್ಕೆ ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಇದನ್ನು ಕೂಡ ನ್ಯಾಷನಲ್ ಕಂಡಕ್ಟ್ ಮಾಡ್ತಾರೆ. ಇಲ್ಲೂ ಸೇಮ್ ಥಿಂಗ್, ಮ್ಯಾಥ್ಸ್ ಓಕೆ ಅಂಡ್ ಅಗೇನ್ ಆಪ್ಟಿಟ್ಯೂಡ್ ಅಂಡ್ ಫಾಲೋಡ್ ಬೈ ದೆರ್ ಬಿ ಸಮ್ ಜನರಲ್ ಇಂಗ್ಲಿಷ್, ಡ್ರಾಯಿಂಗ್ ಕೂಡ ಇರ್ತದೆ. ಸೊ ಅದನ್ನ ಕ್ವಾಲಿಫೈ ಮಾಡಿದ್ರೆ ಇಲ್ಲಿ ಕೂಡ ಬಿ ಆರ್ಕಿಟೆಕ್ಟ್ ಹೋಗ್ಬೋದು. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಇಸ್ ನ್ಯಾಷನಲ್ ಡಿಫೆನ್ಸ್ NDA ಅಕಾಡೆಮಿ. ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ದೇ ಹ್ಯಾವ್ ಟು ಕ್ವಾಲಿಫೈ ದಿಸ್. ಇಂಡಿಯಾ ಇಟ್ ಮೇ ಬಿ ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರಕ್ಕೂ ಹೋಗ್ಬೇಕಂದ್ರೆ ಇದೇ ಎಂಟ್ರೆನ್ಸ್ ಎಲ್ಲ ಮಕ್ಕಳಿಗೂ. ಸೊ ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಬೇಸ್ಡ್ ಜಾಸ್ತಿ ಇರುತ್ತೆ. ಆಮೇಲೆ ಜನರಲ್ ಅಬಿಲಿಟಿ ಟೆಸ್ಟ್ ಅಂತ ಬರ್ತದೆ. ಸೊ ಜನರಲ್ ಅಬಿಲಿಟಿ ಮೇ ಬಿ ಇಂಗ್ಲಿಷ್, ಜನರಲ್ ಅಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆಪ್ಟಿಟ್ಯೂಡ್ ಬರ್ತವೆ. ಅದನ್ನ ಕ್ವಾಲಿಫೈ ಮಾಡ್ಕೊಂಡ್ರೆ UPSC ಅವ್ರು ಕಂಡಕ್ಟ್ ಮಾಡ್ತಾರೆ. NDA ಎಕ್ಸಾಮ್ ಕ್ವಾಲಿಫೈ ಆಗ್ತಾರಂದ್ರೆ ಅದು ಕಂಡಕ್ಟೆಡ್ ಬೈ UPSC ಅಂದ್ರೆ ಆಲ್ಮೋಸ್ಟ್ IAS ಸ್ಟ್ಯಾಂಡರ್ಡ್ ಇರ್ತದೆ ಎಕ್ಸಾಮ್. ಸೊ ಈ ಎಕ್ಸಾಮ್ ಕ್ವಾಲಿಫೈ ಮಾಡ್ಕೊಂಡ್ರೆ ಮಕ್ಕಳಿಗೆ ಆಲ್ಮೋಸ್ಟ್ ಸೆಟಲ್ಡ್ ಅಂತ ಅರ್ಥ. ಬಟ್ NDA ಗೆ ಓನ್ಲಿ ನಾಲೆಜ್ ನಡೆಯಲ್ಲ, ಫಿಸಿಕಲ್ ಸ್ಟಿಫ್ನೆಸ್ ಇಸ್ ಆಲ್ಸೋ ರಿಕ್ವೈರ್ಡ್. ಫಿಸಿಕಲ್ ಇಷ್ಟೇ ಹೈಟ್ ವೇಟ್ ಅಂತ ಸಟನ್ಸ್ ಇದಾವೆ, ಐ ಸೈಟ್ಸ್ ಇರಬಾರ್ದು, ಅವೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದೇ ಕ್ಯಾನ್ ಗೋ ಫಾರ್ NDA ಎಕ್ಸಾಮ್. ಇದು ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಕಾಂಪಿಟಿಟಿವ್. ನಮ್ಮ ಹುಡುಗ JEE ಎಕ್ಸಾಮ್ ಬರ್ದ ಸರ್, ಕ್ವಾಲಿಫೈ ಆಗಲಿಲ್ಲ, ಜಾಸ್ತಿ ಮಾರ್ಕ್ಸ್ ಬರಲಿಲ್ಲ. CET ಬರ್ದ, ಅಲ್ಲಿ ಕೂಡ ಅವ್ನಿಗೆ ಇಂಜಿನಿಯರ್ ಸೀಟ್ ಅಲೌಟ್ ಆಗಲಿಲ್ಲ. ನೆಕ್ಸ್ಟ್ ಹೆಂಗೆ ಸರ್, ನಾವು ಇಂಜಿನಿಯರ್ ಹೋಗ್ಬೇಕಂದ್ರೆ ಒನ್ ಮೋರ್ ಎಕ್ಸಾಮ್ ಇಸ್ ದರ್ ಕಾಂಪಿಟಿಟಿವ್. ಇಟ್ ಇಸ್ ಕಂಡಕ್ಟೆಡ್ ಬೈ ಆಲ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಟುಗೆದರ್. ಆಲ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಟುಗೆದರ್ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಕಾಂಪಿಟಿಟಿವ್ ಎಕ್ಸಾಮ್. ಇದರಲ್ಲಿ ಅವ್ರು ಏನ್ ಮಾಡ್ತಾರೆ, ಸೀಟ್ ಹಂಚಿಕೆ ಮಾಡ್ಬೇಕಾದ್ರೆ ಮೆರಿಟ್ ಬೇಸ್ ಮೇಲೆ ಸೀಟ್ ಕೊಡ್ತಾ ಬರ್ತಾರೆ. ಸೊ ಇದ್ರ ಫೀ ಸ್ಟ್ರಕ್ಚರ್ ಗೌರ್ಮೆಂಟ್ ನಮ್ದು ಏನು ಇಂಜಿನಿಯರಿಂಗ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಮೆರಿಟ್ ಬೇಸ್ ಮೇಲೆ ಅಡ್ಮಿಷನ್ ಅಲೋ ಮಾಡ್ತಾರೆ. ದಟ್ ಇಸ್ ಕಾಂಪಿಟಿಟಿವ್ ಎಕ್ಸಾಮ್. ಇಟ್ ಇಸ್ ಸಿಮಿಲರ್ ಟು ಕರ್ನಾಟಕ CET ಎಕ್ಸಾಮ್. ಅದೇ ಪ್ಯಾಟರ್ನ್ ಅಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಏನು ಚೇಂಜಸ್ ಇರಲ್ಲ. ದೆನ್ ಕಮಿಂಗ್ ಟು ಅದರ್ ಕಾಂಪಿಟಿಟಿವ್ ಎಕ್ಸಾಮ್ಸ್. ಇಷ್ಟು ಬಿಟ್ಟು ಮತ್ತೆ ಏನ್ ಮಾಡ್ಬೋದು, ಸೈನ್ಸ್ ಹುಡುಗರು ನೋಡ್ರಿ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಸೈನ್ಸ್ ಹುಡುಗರು ಯಾವ ಕೋರ್ಸಿಗೆ ಬೇಕಾದ್ರೂ ಹೋಗ್ಬೋದು. PUC ಮುಗಿದ್ಮೇಲೆ ಎನಿ ಕೋರ್ಸ್, ಆರ್ಟ್ಸ್ ಹೋಗ್ಬೋದು, ಕಾಮರ್ಸ್ ಹೋಗ್ಬೋದು, ಎನಿ ಕೋರ್ಸ್. ಬಟ್ ದ ಸ್ಟೂಡೆಂಟ್ ಹೂ ಸ್ಟಡಿಡ್ ಇನ್ ಆರ್ಟ್ಸ್ he cannot come to commerce and science. The student who studied in commerce he cannot come to science. But science student can enter in any field. ಸೊ ಇದು ಒಂದು ಪ್ರೊವಿಷನ್ ಇದೆ ನಮ್ಮಲ್ಲಿ. ಹಾಗಾಗಿ ನಿಮ್ಮ ಹುಡುಗರು ಅದರ್ ಎಕ್ಸಾಮ್ಸ್ ಲೈಕ್ ಇಂಡಿಯನ್ ಪ್ಯಾಟರ್ನ್ ಅಂತ ಬರುತ್ತೆ, ಅಂದ್ರೆ ರಿಲೇಟೆಡ್ ಟು ಮರೈನ್ ಇಂಜಿನಿಯರಿಂಗ್, ಎಲ್ಲಿ ನಮ್ಮ ಕೋಸ್ಟಲ್ ಏರಿಯಾಸ್ ಅಲ್ಲೆಲ್ಲ ಬರ್ತವೆ, ಅಲ್ಲಿ ಮಾಡ್ಕೋಬಹುದು. ದೆನ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್, ಇದು ಬಹಳ ಇಂಪಾರ್ಟೆಂಟ್. ಇದು ಹೆಂಗಂದ್ರೆ BSc ಅಗ್ರಿ ಮಾಡ್ಬೇಕಾದ್ರೆ ಕರ್ನಾಟಕದಲ್ಲಿ ಮಾಡ್ಬೇಕಾದ್ರೆ ಕರ್ನಾಟಕ CET ಮೇಲ್ಗಡೆ ಮಾಡ್ಬೋದು. ಬಟ್ BSc ಅಗ್ರಿನ ಔಟ್ ಆಫ್ ಕರ್ನಾಟಕ ನಾನು ಎಲ್ಲಾದ್ರೂ ಮಾಡ್ಬೇಕಂದ್ರೆ ಕಂಪಲ್ಸರಿ ದೇ ಹ್ಯಾವ್ ರೈಟ್ ICAR ಎಕ್ಸಾಮ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬರ್ತದೆ. ಈ ಎಕ್ಸಾಮ್ ಬರೆದು ಇದ್ರಾಗ ನ್ಯಾಷನಲ್ ರ್ಯಾಂಕಿಂಗ್ ತಗೊಂಡು ಕರ್ನಾಟಕ ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥ BSc ಅಗ್ರಿ ಕ್ಲಾಸಸ್ ಅನ್ನ, BSc ಅಗ್ರಿ ಕೋರ್ಸಸ್ ಅನ್ನ ಜಾಯ್ನ್ ಆಗ್ಬೋದು. ದಟ್ ಈಸ್ ವಿತ್ ಹೆಲ್ಪ್ ಆಫ್ ICAR ಎಕ್ಸಾಮ್. ದಟ್ಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್. And next one is national entrance screening test ಅಂತ ಬರುತ್ತೆ. ನೆಕ್ಸ್ಟ್ ದಿಸ್ ಇಸ್ ಫಾರ್ ಜಸ್ಟ್ ಫೆಲೋಶಿಪ್ ಪರ್ಪಸ್ ಹುಡುಗರು ಮಾಡ್ಕೋಬಹುದು. ISRO ಆಗಿರ್ಬೋದು, ಇವನ್ ಭಾರತ್ ಆಗಿರ್ಬೋದು, ಐಸರ್ ಆಗಿರ್ಬೋದು, ಅಂತಲ್ಲೆಲ್ಲ ಹೋಗಿ ಮಕ್ಕಳು ಫೆಲೋಶಿಪ್ ಮಾಡ್ಕೋಬಹುದು. ದೆನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಫ್ಯಾಷನ್ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ದವರು ದೇ ಕ್ಯಾನ್ ರೈಟ್ ದಿಸ್ ಎಂಟ್ರೆನ್ಸ್ ಎಕ್ಸಾಮ್ ಅಂಡ್ ದೇ ಕ್ಯಾನ್ ಜಾಯ್ನ್ ಆಲ್ಸೋ. ಸೊ ದಿಸ್ ಆಲ್ ಇಂಪಾರ್ಟೆಂಟ್ ಎಕ್ಸಾಮ್ಸ್, ವಾಟ್ ಇಟ್ ಮೀನ್. ಸೊ ಇದಿಷ್ಟು 3 ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಾನು ಹೇಳಿದ್ದೇನೆ. PUC ಬೋರ್ಡ್ ಅಷ್ಟೇ ಅಭ್ಯಾಸ ಮಾಡಿದ್ರೆ ನಡೆಯಲ್ಲ. ಈಗ ಮಕ್ಕಳಿಗೆ ಆಬ್ಜೆಕ್ಟಿವ್ ಟ್ರೈನಿಂಗ್ ಆಗ್ಬೇಕು. 4ರಲ್ಲಿ ಒಂದು ಟಿಕ್ ಹಾಕೋದು, ಅದು ಕಡಿಮೆ ಸಮಯದಲ್ಲಿ ಸರಿಯಾದ ಉತ್ತರ ಹಾಕೋದನ್ನು ಕಲಿಸ್ಬೇಕು. ದಟ್ ಇಸ್ ಅ ಟ್ರೈನಿಂಗ್. JEE, NEET ಅಂಡ್ KCET. ನಿಮ್ ಹುಡುಗ ಕಡಿಮೆ ಸಮಯದಲ್ಲಿ ಸರಿಯಾಗಿ ಉತ್ತರ ಹಾಕ್ಬೇಕು. ನಾನು ಹೇಳಿದ್ರೆ 2 ಎಕ್ಯುರೇಸಿ ಬೇಕ್ರಿ. ಸರಿಯಾದ ಉತ್ತರ ಹಾಕ್ತಾನೆ, 1 ತಾಸಿಗೆ 60 ಕ್ವಶನ್ ಅಟೆಂಡ್ ಮಾಡ್ಬೇಕು. 10 ಅಟೆಂಡ್ ಮಾಡಿದ್ರೆ ಆಗ್ತಾನೆ ಇಲ್ಲ. ಅದೇ ನಿಮ್ ಹುಡುಗ ಸರಿಯಾದ ಉತ್ತರ ಹುಡುಕ್ತಾನೆ, ಕಡಿಮೆ ಟೈಮಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ 1 ಲ್ಯಾಗಿಂಗ್ ಆಗ್ತದೆ. ಇನ್ನೊಂದು ನಿಮ್ ಹುಡುಗ ಕಡಿಮೆ ಟೈಮಲ್ಲಿ ಬಹಳಷ್ಟು ಅಟೆಂಡ್ ಮಾಡ್ತಾನೆ ಬಟ್ ರಾಂಗ್ ಮಾಡ್ತಾನೆ. ದಟ್ ಇಸ್ ಆಲ್ಸೋ ರಾಂಗ್. ಅಕ್ಯುರೇಸಿನೂ ಬೇಕಾಗ್ತದೆ, ಸ್ಪೀಡು ಬೇಕಾಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಾಲಿಫೈ ಆಗಬೇಕಾದ್ರೆ. ಸೊ ದಟ್ ಇಸ್ ಕಾಲ್ಡ್ ಆಬ್ಜೆಕ್ಟಿವ್ ಟ್ರೈನಿಂಗ್. ವಾಟ್ ವಿ ಆರ್ ಗೋಯಿಂಗ್ ಟು ಡು, ಇಟ್ ವಿಲ್ ಕಮ್ ಓನ್ಲಿ ವೆನ್ ದೇ ಪ್ರಾಕ್ಟೀಸ್. ನಾಲೆಜ್ ತಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ರೀತಿ ನಾವು ಅವ್ರನ್ನ ಟ್ರೈನ್ ಮಾಡ್ತೇವೆ. ಸೊ ನಾವು ದಿಸ್ ವರ್ಲ್ಡ್ ಇಸ್ ಕಂಪ್ಲೀಟ್ಲಿ ಕಾಂಪಿಟೇಟಿವ್ ವರ್ಲ್ಡ್.
ಸೊ ಯಾವ ಹುಡುಗ ಕೋರ್ಸ್ ಮುಗಿದ ತಕ್ಷಣ ನಂಗೆ ಜಾಬ್ ಸಿಗ್ತದೆ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವು ಇನ್ನೊಂದು ಎಕ್ಸಾಮ್ ಬರೆಯಬೇಕು. ನೀವೆಂತ ದೊಡ್ಡ IIT ಒಳಗಿಂದ ನೀವು ಮಾಡಿದ್ರು ಮತ್ತು ಒಬ್ರು ಬರ್ತಾರೆ, ಅಲ್ಲಿ ಮತ್ತೆ ರಿಕ್ರೂಟ್ಮೆಂಟ್ ನಡೀತೇವೆ, ಕ್ಯಾಂಪಸ್ ಇಂಟರ್ವ್ಯೂ ನಡೀತೇವೆ, ಅವ್ರು ಇಂಟರ್ವ್ಯೂ ಮಾಡ್ತಾರೆ, ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ, ಮತ್ತೆ ತಗೊಳ್ತಾರೆ. ಸೊ ಹಾಗಾಗಿ ನಮ್ಮ ಹುಡುಗರನ್ನ ಆಫ್ಟರ್ ಕೋರ್ಸ್ ಏನ್ ಬರ್ತಾವಲ್ಲ ಎಕ್ಸಾಮ್ಗಳು ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಟ್ರೈನಿಂಗ್ ಆಲ್ JEE NEET and KCET. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯೂಚರ್ ಇನ್ ಅವರ್ ಕಾಲೇಜಸ್ JEE NEET and KCET ಟ್ರೈನಿಂಗ್ ಕೊಡೋದೇ ನಮ್ಮ ಫಸ್ಟ್ ಕೆಲಸ. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್, BSc ಫಾರ್ಮ್ಯಾಟಿಕಲ್ ಇರ್ಬೋದು, ನಾಟಾ ಎಕ್ಸಾಮ್ ಇರ್ಬೋದು, BSc ಅಗ್ರಿ ಪ್ರಾಕ್ಟಿಕಲ್ ಇರ್ಬೋದು, ಅಂಡ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರ್ಬೋದು, ಫಾರ್ಮಲಿಟಿಕಲ್ ಇರ್ಬೋದು, ಅಂಡ್ ND ಎಕ್ಸಾಮ್ ಇರ್ಬೋದು, ಇದೆಲ್ಲ ಓರಿಯಂಟೇಷನ್ ಅನ್ನು ಕೊಡಿಸ್ತೀನಿ ನನ್ನ ಮಕ್ಕಳಿಗೆ. ಸರಿಯಾಗಿ ಒಂದಿಷ್ಟು ಗೆಸ್ಟ್ಗಳನ್ನ ಕರೆಸ್ತೀವಿ, ಅವ್ರಿಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ, ಕರಿಯರ್ ಗೈಡೆನ್ಸ್ ಮಾಡ್ತೀವಿ. ಬಟ್ ಕೋಚಿಂಗ್ ಇಸ್ ಅವೈಲೇಬಲ್ ಓನ್ಲಿ ಫಾರ್ JEE NEET and KCET. Then coming to ನಮ್ಮಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ PCMB, PCMCS and PCM ಸ್ಟ್ಯಾಟಿಸ್ಟಿಕ್ಸ್ ಇದು ಸಬ್ಜೆಕ್ಟ್ ಕಾಂಬಿನೇಷನ್ ಅವೈಲೇಬಲ್ ಇದೆ. ನಮ್ಮಲ್ಲಿ ಆಲ್ರೆಡಿ ಕ್ವಾಲಿಫೈಡ್ ಅಂಡ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ ಅಂಡ್ ವಿ ಆರ್ ಗೋಯಿಂಗ್ ಟು ಆಡ್ ದೆಮ್ ಸಮ್ ಮೋರ್. ದೆನ್ ಕಮಿಂಗ್ ಟು ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಡೀಟೇಲ್ ಮೈಕ್ರೋ ಶೆಡ್ಯೂಲ್. ಒಂದು ವರ್ಷ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಆಲ್ರೆಡಿ ಮೈಕ್ರೋ ಶೆಡ್ಯೂಲ್ ಮಕ್ಕಳಿಗೆ ಕೊಟ್ಬಿಡ್ತೀವಿ. ಬಟ್ ಅಡ್ಮಿಷನ್ ಆದ ತಕ್ಷಣ ಒಂದು ವರ್ಷದ ಬುಕ್ಲೆಟ್ ಇರ್ತದೆ, ಅದ್ರೊಳಗಡೆ ಎಲ್ಲ ನೋಡ್ಕೋಬಹುದು. ಆ ಬುಕ್ಲೆಟ್ ಒಂದು ಕೊಟ್ಬಿಡು ಮಕ್ಕಳಿಗೆಲ್ಲ, ಇವರಿಗೆ ಪೇರೆಂಟ್ಸ್ಗೆ. ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಷನ್ ನಮ್ಮಲ್ಲಿ ವೀಕ್ಲಿ ಬೇಸು ಮತ್ತೆ ಮಂತ್ಲಿ ಬೇಸ್ ಇರುತ್ತೆ, ಮತ್ತೆ ಆಫ್ಟರ್ ಸಿಲೆಬಸ್ ಇರುತ್ತೆ. RTS, MTS ಅಂಡ್ GTS ಅಂತ ಹೇಳಿ. ನೆಕ್ಸ್ಟ್ JEE ಎಕ್ಸಾಮು ಕಂಪ್ಯೂಟರ್ ಬೇಸ್ ಇರುತ್ತೆ, ಮಕ್ಕಳಿಗೆ ಕಂಪ್ಯೂಟರ್ ಬೇಸ್ ಟ್ರೈನಿಂಗ್ ಕೊಡ್ತೀವಿ. ನೀಟ್ ಎಕ್ಸಾಮಿನೇಷನ್ ಆಫ್ಲೈನ್ ಮೋಡ್ ಪೇಪರ್ ಇರ್ತದೆ. ಕ್ವಿಕ್ ರಿಸಲ್ಟ್ ಪ್ರೊಸೆಸಿಂಗ್ ಅಂಡ್ ಅನಲೈಸಿಂಗ್ ಇರ್ತದೆ. ಡೀಟೇಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀವಿ ಬಹಳಷ್ಟು. ನಿಮ್ಗೆ ಗೊತ್ತಿರಲಿ, ಎಕ್ಸಾಮ್ ಆದ ತಕ್ಷಣ ಮಕ್ಕಳಿಗೆ ಪೇಪರ್ ಡಿಸ್ಕಷನ್ ಆಗ್ಬೇಕು. ಎಕ್ಸಾಮ್ ಆದ ತಕ್ಷಣ ನಾ ಯಾವ್ಯಾವ್ದ್ರಲ್ಲಿ ತಪ್ಪಿದೆ ಅದನ್ನ ನಾವು ಒಂದ್ಸತಿ ಹೇಳ್ತೀವಿ. ತಪ್ಪಿದ್ದನ್ನ ಒಂದ್ಸತಿ ಹೇಳಿದ್ಮೇಲೆ ಅಂದ್ರೆ ಎರರ್ ಅವ್ರು ಮಾಡಿದ ಮಿಸ್ಟೇಕ್ ಅನ್ನ ರೆಕ್ಟಿಫೈ ಮಾಡ್ತೀವಿ. ಅಗೇನ್ ವಿ ಹ್ಯಾವ್ ಟು ಕಂಡಕ್ಟ್ ಒನ್ ಮೋರ್ ಎಕ್ಸಾಮ್ ಆನ್ ದ ಮಿಸ್ಟೇಕ್ಸ್ ವಾಟ್ ದೇ ಕಮಿಟೆಡ್. ಅವಾಗ ಮಿಸ್ಟೇಕ್ ಮಾಡಿದ್ದನ್ನ ಸರಿಪಡಿಸಿದ ಮೇಲೆ ಅದೇ ಮಿಸ್ಟೇಕ್ ಮೇಲೆ ಇನ್ನೊಂದು ಎಕ್ಸಾಮ್ ಮಾಡಿದ್ರೆ ಡೆಫಿನೆಟ್ಲಿ ದ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ಸಮಥಿಂಗ್. ಸೊ ಆ ಪ್ರೊಸೆಸ್ ಅನ್ನ ನಮ್ಮಲ್ಲಿ ಮಾಡ್ತೀವಿ. ಎಕ್ಸಾಮಿನೇಷನ್, ಪೇಪರ್ ಡಿಸ್ಕಷನ್ ಅಂಡ್ ಅಗೇನ್ DPP, ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೇಳಿ. ಸೊ ಇದಾದ್ಮೇಲೆ ಕಮ್ಯುನಿಕೇಶನ್ ಪಾರ್ಟ್ ನಿಮ್ ಜೊತೆಗೆ ವಾಟ್ಸ್ಆಪ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಮಕ್ಕಳ ಅಬ್ಸೆಂಟೀಸ್ ಬಗ್ಗೆ, ಮಾರ್ಕ್ಸ್ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೇವೆ. ಅಂಡ್ ಪೇರೆಂಟ್ ಟೀಚರ್ ಮೀಟಿಂಗ್ ಇರ್ತವೆ ರೆಗ್ಯುಲರ್ಲಿ. ಅಂಡ್ ಕ್ವಶನ್ ಪೇಪರ್ ವರ್ಕ್ಶಾಪ್ಸ್ಗಳು, ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಹೆಂಗಿರ್ತವೆ, ಏನು ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ತೇವೆ. ನಂತರ ನಮ್ಮ ಕಾಲೇಜ್ ಬಸ್ ಫೆಸಿಲಿಟಿ ಕೂಡ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಲೋಕಲ್ ಅಲ್ಲಿ, ಹುಬ್ಳಿ ಧಾರವಾಡಲ್ಲಿ. ಇನ್ನು ಪ್ರಪೋಸ್ಡ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಕೇಳಿದಂದ್ರೆ, ನಿಮ್ಮ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ತಗೊಂಡ್ರೆ ವರ್ಷಕ್ಕೆ 50,000 ತನಕ ಇನ್ಶೂರೆನ್ಸ್ ಇರ್ತದೆ ಮಕ್ಕಳಿಗೆ. ಏನಾದ್ರೂ ಆರಾಮಿಲ್ಲ ಅಂತೇಳಿ ಅಡ್ಮಿಟ್ ಆದ್ರೆ KLE ಒಳಗೆ ಅಷ್ಟೇ ಅಲ್ಲ, KLE ಬಿಟ್ಟು ಬೇರೆ ಹಾಸ್ಪಿಟಲ್ ಲಿಸ್ಟ್ ಇದಾವೆ. ನೀವು ಆ VKL ಹೆಲ್ತ್ ಇನ್ಶೂರೆನ್ಸ್ ಕೊಡ್ಬೇಕಾದ್ರೆ ನಿಮ್ಗೆ ಹಾಸ್ಪಿಟಲ್ ಲಿಸ್ಟ್ ಕೊಡ್ತೇವೆ. ಆ ಯಾವುದೇ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಬಹಳ ಆರಾಮ್ ತಪ್ಪಿ ವರ್ಷಕ್ಕೆ 50,000 ಇನ್ಶೂರೆನ್ಸ್ ಇರ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ ಮುಗಿದ್ರು ನೋಡ್ಬೇಡಿ, ಅವನ್ನೆಲ್ಲ ಅಲ್ಲಿ ನೋಡ್ಕೋತಾರೆ. ಅದೇನಿಲ್ಲ, ಒಂದೊಂದು 2 ನಿಮಿಷ ಟೈಮ್ ತಗೋ. ಆ ಮಕ್ಕಳಿಗೆ ಎಲ್ಲರಿಗೂ ವೇಟ್ ಮಾಡಿಸ್ರಿ. ಪೇರೆಂಟ್ಸ್ ಎಲ್ಲ ಎಲ್ಲ ಇರ್ತಾರಮ್ಮ, ವೇಟ್ ಮಾಡಿಸ್ಬೇಕು, ಮತ್ತೆ ಕಳಿಸ್ಕೊಡ್ಬೇಡ್ರಿ ಹೊರಗೆ. ನೆಕ್ಸ್ಟ್ ಹಾಸ್ಟೆಲ್ ಇದೆ ನಮ್ದು, ಬಾಯ್ಸ್ ಅಂಡ್ ಗರ್ಲ್ಸ್ ಮೆಂಟರಿಂಗ್ ಇದೆ. and followed by drinking water and library facility and even study hours will be there evening. 5:20 ಕಾಲೇಜ್ ಮುಗಿದ್ರೆ ಮತ್ತೆ 5 ರಿಂದ 8 ಗಂಟೆವರೆಗೂ ಈವ್ನಿಂಗ್ ಸ್ಟಡಿ ಅವರ್ ಇರುತ್ತೆ. ಸೊ ಹುಡುಗರಿಗೆ ಏನೇ ತಿಳಿದಿದ್ದಿಲ್ಲ ಅಂದ್ರೆ ಅವತ್ತೇ ಮತ್ತೆ ಕುತ್ಕೊಂಡು ಟೀಚರ್ ಜೊತೆ ಕೇಳ್ಕೊಂಡು 1-to-1 ಕುತ್ಕೊಂಡು ಕೇಳ್ಕೊಂಡು ಕಲ್ಕೊಂಡು ಹೋಗ್ಬೋದು. ಹಾಸ್ಟೆಲ್ ಸೆಟಿಲ್ಸ್ ಕಂಪಲ್ಸರಿ. ಲೋಕಲೇಟ್ಸ್ ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟು ಕುತ್ಕೊಂಡು ಟೀಚರ್ ಜೊತೆ ಕೇಳ್ಕೊಂಡು ಮತ್ತೆ ಮನೆಗೆ ಹೋಗ್ಬೋದು. ಬಟ್ ಪೇರೆಂಟ್ ಪರ್ಮಿಷನ್ ಇಸ್ ಮಸ್ಟ್, ಅದಿರ್ತದೆ. ದೆನ್ ಕಮಿಂಗ್ ಟು ಸ್ಕಾಲರ್ಶಿಪ್ ಹೆಲ್ಪ್ ಸೆಂಟರ್ ಮಾಡ್ತೀವಿ ಮಕ್ಕಳಿಗೆ. ಅಂಡ್ ಗ್ರೀಟ್ ಅಂಡ್ ಮೀಟ್ ವಿತ್ ಅಲುಮಿನಿ ಸ್ಟೂಡೆಂಟ್ಸ್. ನಮ್ಮಲ್ಲೇ ಕಲ್ತ್ಕೋದಂತ ಹುಡುಗರು ಯಾರ್ಯಾರು ಇಂಜಿನಿಯರ್, ಡಾಕ್ಟರ್ ಅಥವಾ ಒಬ್ಬ ಒಳ್ಳೆ ರೈತ ಆಗಿದ್ರು ಕೂಡ ಕರಿತೀವಿ. ಅವ್ರ ಜೊತೆ ಮಕ್ಕಳನ್ನ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಇಡ್ತೇವೆ. ದಟ್ಸ್ ಕಾಲ್ಡ್ ಗ್ರೀಟ್ ಅಂಡ್ ಮೀಟ್ ಪ್ರೋಗ್ರಾಮ್. ದೆನ್ ಗರ್ಲ್ಸ್ ಗ್ರೀವೆನ್ಸಸ್ ಸೆಲ್, ಹೆಣ್ಮಕ್ಳಿಗೆ ಕಾಲೇಜ್ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡ್ಬೇಕಂತ ಹೇಳಿ ಅವರೆಲ್ಲ ಮಾನಸಿಕ ಒತ್ತಡ ಇರ್ಬೋದು, ಬೇರೆ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕಂತ ಒಂದು ಗರ್ಲ್ಸ್ ಗ್ರೀವೆನ್ಸಸ್ ಸೆಲ್ ಅಂತ ಸಪರೇಟ್ ಮಾಡಿದ್ದೇವೆ. ಅಂಡ್ ವಿ ಹ್ಯಾವ್ ಕೆಪ್ಟ್ ಆಲ್ ಮೆಡಿಕೇಶನ್ಸ್ ಇನ್ ಸಪರೇಟ್ ರೂಮ್, ದಟ್ಸ್ ಕಾಲ್ಡ್ ಗರ್ಲ್ಸ್ ರೆಸ್ಟ್ ರೂಮ್. ಅಂಡ್ ದೇ ಕ್ಯಾನ್ ಇವನ್ ರೆಸ್ಟ್ ಫಾರ್ ಅವರ್ ಆಲ್ಸೋ. ಬೆಡ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ. ಅಂಡ್ ಕಾಲೇಜ್ ಲೈನ್ ಫೋನ್ ಅಷ್ಟೇ ಯೂಸ್ ಮಾಡಬೇಕು ಹುಡುಗರು, ಯಾವುದೇ ರೀತಿ ಮೊಬೈಲ್ ಫೋನ್ಸ್ ಅಲೋ ಇರೋದಿಲ್ಲ. ದೆನ್ ಕಮಿಂಗ್ ಟು ಶೆಡ್ಯೂಲ್, ಮೈಕ್ರೋ ಶೆಡ್ಯೂಲ್ ಅನ್ನ ನಾವು ಆಲ್ರೆಡಿ ಮಕ್ಕಳಿಗೆ ಕೊಟ್ಬಿಟ್ಟಿದ್ವಿ ಪ್ರಿಂಟ್ ಹಾಕಿ. ನಂತರ ಸ್ಟಡಿ ಮೆಟೀರಿಯಲ್ ಕೊಡ್ತೇವೆ ಕಾಲೇಜ್ ಕಡೆಯಿಂದ. ಅಂಡ್ ಕ್ಲಾಸ್ ವರ್ಕ್ ಬುಕ್ ಅನ್ನ ಮಕ್ಕಳು ಪರ್ಚೇಸ್ ಮಾಡಬೇಕಾಗ್ತದೆ. ಗೆಸ್ಟ್ ಲೆಕ್ಚರ್ಸ್ ಕಳಿಸ್ತೀವಿ, ಯಾವ್ಯಾವ್ದ್ರ ಮೇಲೆ ಅವ್ರಿಗೆ ಏನಾದರೂ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕಂದ್ರೆ ಗೆಸ್ಟ್ ಲೆಕ್ಚರ್ ಅರೇಂಜ್ಮೆಂಟ್ ಮಾಡಿಸ್ತೀವಿ. ದೆನ್ ಫಾರ್ಮುಲಾ ಬುಕ್ ಕೊಡ್ತೇವೆ. BS ಅಗ್ರಿ ಕೋಚಿಂಗ್, ಪ್ರಾಕ್ಟಿಕಲ್ ಕೋಚಿಂಗ್ ಇರುತ್ತೆ. ಅಂಡ್ ವೀಕ್ಲಿ ಒನ್ಸ್ ಅಂತ ಹೇಳಿ ಟಿ ಶರ್ಟ್ ಪ್ರಪೋಸ್ಡ್ ಇದೆ ಪ್ಲಾನ್. ಇದು ಮಕ್ಕಳಿಗೆ ಆಸ್ ಎ ಟಿ ಶರ್ಟ್ ಅಂತ ಒಂದು ಇನ್ಫಾರ್ಮ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ದೆನ್ ಲ್ಯಾಬ್ ಅಂಡ್ ಜರ್ನಲ್ಸ್ ಇರ್ತದೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ನಾವು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರು ಮಾಡೋದು ಹೆಂಗೆ, PU ಬೋರ್ಡ್ ಅಲ್ಲಿ ಪರ್ಸೆಂಟೇಜ್ ಮಾಡೋದು ಹೆಂಗೆ, ರ್ಯಾಂಕು, ಕರಿಯರ್ ಡೆವಲಪ್ ಮಾಡೋ ಬಗ್ಗೆ ಥಿಂಕ್ ಮಾಡಿದ್ವಿ. ಇನ್ನು ಒಂದ್ ಸೈಡ್ ವಿಚಾರ ಮಾಡಬೇಕು ನಾವು. ಸೆಕೆಂಡ್ ಥಿಂಗ್, ಬೆಳಗ್ಗೆಯಿಂದ ಸಂಜೆ ಮಟ್ಟ ಇರ್ತಾರೆ. ಓಕೆ, ಮೇನ್ ಥಿಂಗ್ ಈಸ್ ನೌ ಡೇಸ್ ದ ಮೆಂಟಲ್ ಪ್ರೆಷರ್ ಇಸ್ ಇನ್ಕ್ರೀಸಿಂಗ್ ಆನ್ ಚಿಲ್ಡ್ರನ್. ಬಹಳಷ್ಟು ಮಾನಸಿಕ ಒತ್ತಡ ಮಾಡ್ಕೋತಾರೆ. ನೀವೇನಾದ ತಕ್ಷಣ ಇಮ್ಯುನಿಟಿ ಸಿಟಿಗೆ ಬರ್ತಾರೆ.
ನೀವೇನಂದ್ರೆ ಮಕ್ಳು ಮನೆ ಬಿಟ್ಟು ಏನ್ ಮಾಡ್ತಾರೆ, ಮುರ್ಸ್ ಮಾಡ್ತವೆ ಅಂದ್ರೆ ಅವರಲ್ಲಿ ಎಮೋಷನಲ್ ಕಂಟ್ರೋಲ್ ಇಲ್ಲ. ದ ಪರ್ಸನ್ ಹೂ ವಿಲ್ ಕಂಟ್ರೋಲ್ ಹಿಮ್ಸೆಲ್ಫ್ ಹಿ ಕ್ಯಾನ್ ಕಂಟ್ರೋಲ್ ದಿ ವರ್ಲ್ಡ್, ಬಟ್ ಸ್ಟೂಡೆಂಟ್ಸ್ ಡೋಂಟ್ ನೋ ಅಬೌಟ್ ಇಟ್. ಅವರಲ್ಲಿ ಸ್ವಲ್ಪ ಯಾಕೋ ಮಾನಸಿಕ ಒತ್ತಡ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೇ ಬಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಯೂಸೇಜ್ ಅಂಡ್ ಸೋ ಮೆನಿ ಥಿಂಗ್ಸ್ ಔಟ್ಸೈಡ್. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಒಂದು 5 ನಿಮಿಷದಲ್ಲಿ ಅವರು ಹಿಂಗೆ ನೋಡ್ತಾ ಹೋದ್ರೆ ಒಂದು ನಗೋದು ರೀಲ್ ಬರುತ್ತೆ, ಒಂದು ಅಳೋದು ಬರ್ತದೆ, ಒಂದು ಕಾಮಿಡಿ ಬರ್ತದೆ, ಇನ್ನೊಂದೇನೋ ಒಂದು ಮೋಟಿವೇಶನ್ ಬರ್ತದೆ. ಅಂದ್ರೆ ಓನ್ಲಿ ವಿತ್ ಇನ್ 2-3 minutes ದೇ ವಿಲ್ ಅಂಡರ್ಗೋ ಸೋ ಮೆನಿ ಎಮೋಷನ್ಸ್. ಖುಷಿ ಆಗ್ತದ, ದುಃಖ ಆಗ್ತದ, ಒಂಥರ ಸ್ಯಾಡ್ ಆಗ್ತದ, ಎಲ್ಲಾನು ರೀ. ಅಂದ್ರೆ ಒಂದು 10 ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾವ ಅವ್ರಲ್ಲಿ, ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಆಗ್ತದ. ಬಿಕಾಸ್ ಆಫ್ ದಟ್ ರೀಸನ್ ದೇ ಆರ್ ಅನೇಬಲ್ ಟು ಕಂಟ್ರೋಲ್ ದೆಮ್ಸೆಲ್ಫ್. ಇಷ್ಟೇ ರೀಸನ್ ರೀ, ಮತ್ತೇನು ಇಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಫುಡ್ ಹ್ಯಾಬಿಟ್. ಸೊ ಫುಡ್ ಹ್ಯಾಬಿಟ್ ಅನ್ನು ಬಹಳ ಅಂದ್ರೆ ಬಹಳ ವೇರಿಯೇಷನ್ ಆಗ್ತಾ ಇದೆ ನಮ್ಮಲ್ಲಿ. ಸೊ ಅದನ್ನು ಕೂಡ ಒಮ್ಮೆ ಒಂದೊಂದು ದಿನ ಇಷ್ಟ ಆದ್ರೆ ಜಾಸ್ತಿ ಊಟ ಮಾಡ್ತಾರೆ, ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಟು ಖಾಲಿ ಹೊಟ್ಟೆಲಿ ಬರ್ತಾರೆ. ದಿಸ್ ಟುಡೇ ಜನರೇಷನ್ ಈ ಅದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಅಂಡ್ ಫಿಸಿಕಲ್ ಸ್ಟಫ್ನೆಸ್ ನಾಟ್ ಅಟ್ ಆಲ್. ಆಟ ಆಡ್ರೆ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾರೆ, ಹೊರಗೆ ಹೋಗಲ್ಲ ಗ್ರೌಂಡ್ ಅಲ್ಲಿ. ಸೊ ಇವೆಲ್ಲ ನೋಡಿದ್ರೆ ಸಮ್ವೇರ್ ದೇ ಆರ್ ಲ್ಯಾಗಿಂಗ್ ಇನ್ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್. ಸೊ ಅದನ್ನ ಟ್ರೈನ್ ಮಾಡೋ ಜವಾಬ್ದಾರಿ ನಾವು ತಗೊಳ್ತೇವೆ. ಸೊ ಎವ್ರಿ 15 days or every month we'll call some mental wellness doctors and we'll ask them to communicate with them. ಅವ್ರು ಏನೋ ಸಮಸ್ಯೆಗಳಿದ್ರೆ ಸ್ವಲ್ಪ ಹೆಂಗ್ ಹೊರಗೆ ಬರೋದು, ಲೈಕ್ ಯೋಗ, ಮೆಡಿಟೇಷನ್ ಹೆಂಗ್ ಮಾಡಬೇಕು. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟ್ರೈನ್ ದ ಚಿಲ್ಡ್ರನ್. ಅಂಡ್ ಅದ್ರ ಜೊತೆಗೇನೆ ಸಂಸ್ಕಾರ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಹುಟ್ಟಾನೆ ನಮ್ಮ ಜೊತೆಗೆ ಬರುತ್ತೆ, ಬೈ ಬರ್ತ್ ಓನ್ಲಿ. ನಾವು ಹುಟ್ಟಾನೆ ನಮ್ಗೆ ತಂದೆ ತಾಯಿಲ್ಲ ಹೇಳ್ತಾ ಬರ್ತಾರೆ, ಇದು ಮಾಡ್ಬಾರ್ದು, ಅದು ಮಾಡ್ಬಾರ್ದು, ಒಳ್ಳೆ ತರ ಕಲಿಸ್ತಾರೆ. ದಟ್ಸ್ ಕಾಲ್ಡ್ ಸಂಸ್ಕಾರ. ನಾವು ಸತ್ತ ಮೇಲೆ ಕೂಡ ಹೇಳ್ತಾರೆ ಶವ ಸಂಸ್ಕಾರ ಅಂತ, ಅಲ್ಲಿವರೆಗೂ ಬರ್ತದೆ ನಮ್ಮ ಜೊತೆಗೆ. ಸೊ ಸತ್ತ ಮೇಲೂ ಉಳಿತದೆ ಸಂಸ್ಕಾರ, ನಾವು ಒಳ್ಳೆಯವರಾಗಿ ನಡ್ಕೊಂಡಿದ್ರೆ ಇವ್ರು ಚಲೋ ಇದ್ದ ಅಂತ ಅವಾಗ ಹೇಳ್ತಾರೆ. ಸೊ ಹಾಗಾಗಿ ದ್ಯಾಟ್ ಆಲ್ಸೋ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ನಾವು ಒಳ್ಳೆ ಡಾಕ್ಟರ್ ಆದ, ಇಂಜಿನಿಯರ್ ಆದ, ಅಪ್ಪ ಅಮ್ಮ ನೋಡ್ಕೊಳ್ಳಿಲ್ಲ ಅಂದ್ರೆ ವೇಸ್ಟ್. ಒಳ್ಳೆ ಡಾಕ್ಟರ್, ಇಂಜಿನಿಯರ್ ಆದ, ಶಿಕ್ಷಕರೆಲ್ಲ ಬೈಕೋತ ಅಡ್ಡಾಡ್ತಾರೆ ಅಂದ್ರೆ ವೇಸ್ಟ್. ಸೊ ಸಮಾಜಮುಖಿಯಾಗಿ ಮಾಡ್ಬೇಕಾಗ್ತದೆ ಮಕ್ಕಳನ್ನ. ಸೊ ಹಾಗಾಗಿ ಆ ಸಂಸ್ಕಾರ ರಿಲೇಟೆಡ್ ಕೂಡ ಒಂದು ಸೆಷನ್ಸ್ ಗಳನ್ನ ಹಾಕ್ತೀವಿ ನಾವು. ಅವಾಗ ಅವ್ರ ಮೈಂಡ್ ಅನ್ನ ರಿಫ್ರೆಶ್ ಮಾಡ್ತೀವಿ. ನಿಮ್ಮ ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು, ಅವ್ರಿಗೆ ಏನ್ ಮರ್ಯಾದೆ ಕೊಡಬೇಕು, ಟೀಚರ್ಸ್ಗೆ ಏನ್ ಮರ್ಯಾದೆ ಕೊಡಬೇಕು, ನಿಮ್ಮ ರಿಲೇಟಿವ್ಸ್ ಯಾವ ರೀತಿ ನೋಡ್ಕೋಬೇಕು, ಆಜು ಬಾಜು ಮನೆಯವ್ರ ಜೊತೆ ಹೆಂಗಿರ್ಬೇಕು, ಅಥವಾ ನಿಮ್ಮ ಫ್ರೆಂಡ್ ತಂದೆ ತಾಯಿನ ಯಾರೋ ತೀರೋದ್ರೆ ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಅವ್ನು ಹೆಂಗ್ ಧೈರ್ಯ ಕೊಡ್ಬೇಕು ನೀವು. ಸೊ ಇವೆಲ್ಲಗಳನ್ನ ನಾವು ಕಲಿಸ್ಕೊಡ್ತೀವಿ ಮಕ್ಕಳಿಗೆ. ಸೊ ಅದು ಕೂಡ ನಮ್ಮ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತೀನಿ ನಾನು. ನಮ್ಮ ಮಕ್ಕಳು ಬಹಳ ಈ ಕಡೆ ರ್ಯಾಂಕ್ ಬಂದ್ರು ಕೂಡ ಇದಿರ್ಲಿಲ್ಲ ಅಂದ್ರೆ ನಾಳೆ ಮಕ್ಕಳು, ನೀವು ನನ್ನ ಮಕ್ಕಳಿಗೆ ಹೇಳೋದು ಒಂದೇ, ನಿಮ್ಮ ತಂದೆ ತಾಯಿ ಇಲ್ಲದ ದಿನ ನೆನೆಸ್ಕೊಡ್ರಿ ಅಂತ ಹೇಳ್ತೀನಿ. ನಿಮ್ಮ ತಂದೆ ತಾಯಿ ಇಲ್ಲದ ದಿನ ನೆನೆಸ್ಕೊಡ್ರಿ. If you are able to run your life on your own, then you are eligible. If not, then think about things. ಅದನ್ನು ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ. ಆತ್ಮಸ್ಥೈರ್ಯ ಕೊಡ್ಬೇಕ್ರಿ. Even if they got less percentage, less mark also, yes, I am able to lead my life, whatever may be the circumstance. So that kind of what is the policies will be given in samskara concept. Then coming to career guidance. So ಮುಂದೆ ಏನ್ ಆಗ್ಬೇಕಂತಾರೆ ಅನ್ನೋದನ್ನ ಅವರಿಂದನೇ ಕೇಳ್ಕೊಂಡು, ಈಗಿನ ಮಕ್ಕಳಲ್ಲಿ ಕರಿಯರ್ ಗೈಡೆನ್ಸ್ ಹೆಂಗಿರುತ್ತೆ ಅಂದ್ರೆ ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಚೇಂಜ್ ಆಗ್ತದೆ. ಇವತ್ತು ನಿಮ್ ಜೊತೆಗೆ ಹೇಳಿರ್ಬೋದು, ಅವರು ಬರೋದಕ್ಕಿಂತ ಮುಂಚೆ ಇವತ್ತು ಟೆಸ್ಟ್ಗೆ ನಾನು MBBS ಮಾಡ್ತೀನಿ ಡಾಕ್ಟರ್, ಟೆಸ್ಟ್ ಬರೋದ್ಮೇಲೆ ಹೋಗ್ಬೇಕಾದ್ರೆ ಹೇಳ್ತಾರೆ ನಾವಲ್ಲೇ ಇಂಜಿನಿಯರಿಂಗ್ ಮಾಡ್ತೀನಿ. ಅಂದ್ರೆ ಎವ್ರಿ ಟೈಮ್ ಕಂಟ್ರೀಸ್ ಚೇಂಜಿಂಗ್. ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಯಾರೋ ಒಂದು DC ಕಾರ್ ನೋಡಿದ್ರೆ ಐ ವಾಂಟ್ ಟು ಬಿಕಮ್ DC ಅಂತ. ಸೊ ಅವ್ರ ಗೋಲು, ಆಬ್ಜೆಕ್ಟಿವ್ ಹೆಂಗಿದೆ ಅಂದ್ರೆ ಎವ್ರಿ ಡೇ ಫ್ರೀಕ್ವೆಂಟ್ಲಿ ಚೇಂಜಿಂಗ್. ಸೊ ಅದನ್ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ವಿಲ್ ಟ್ರೈ ವಿತ್ ಮೆಂಟರ್ಸ್ ಕರೆಸ್ತೀವಿ, ಕೌನ್ಸಿಲರ್ ಕರೆಸಿ ಅದನ್ನ ಸ್ಟೆಬಿಲೈಸ್ ಮಾಡ್ಬೇಕು ನಾವು. ವಾಟ್ ದೇ ವಾಂಟ್ ಟು ಬಿಕಮ್, ಪ್ರಿಯಾರಿಟಿ ಇಲ್ಲ. ಅಟ್ಲೀಸ್ಟ್ ಫಸ್ಟ್ ಐ ವಾಂಟ್ ಟು ಬಿಕಮ್ ದಿಸ್, ನೆಕ್ಸ್ಟ್ ದಿಸ್, ಪ್ರಿಯಾರಿಟಿ ಇರಬೇಕು. ಬಟ್ ಮಕ್ಕಳಲ್ಲಿ ಹಂಗೆ ಪ್ರಿಯಾರಿಟಿ ಇಲ್ಲ, goal and objective change ಆಗ್ತಾ ಇದೆ. So that also we take care in our sessions, and annual sports, annual cultural fest, everything will be taken care. And the main important is today the purpose what you all are here, scholarship test. Dr. Prabhakar Kaur sir has announced a 2.5 crore scholarship for all the KL integrated colleges situated in Karnataka and even Mumbai. So ಎಲ್ಲ ಸೇರಿ ನಾವು 2.5 scholarship ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ಅಲ್ಲಿ ಪ್ರತಿ ಕಾಲೇಜ್ಗೂ 10 ಹುಡುಗರು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಎಲ್ಲ ಸೇರಿ 10 ಹುಡುಗರಲ್ಲ. KL ಪ್ರೇರಣಾ PU ಕಾಲೇಜ್ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ನೀವೇನು ಇವತ್ತು ಬರ್ದಿದ್ದೀರಿ, 10 ಹುಡುಗರು ಸೆಲೆಕ್ಷನ್ ಆಗ್ತದೆ. ಫಸ್ಟ್ 5 ಸ್ಟೂಡೆಂಟ್ಸ್ ವಿಲ್ ಗೆಟ್ ಫ್ರೀ ಅಡ್ಮಿಷನ್, ವಾಟ್ ಎವರ್ ಮೇ ಬಿ ದೇರ್ ಬೋರ್ಡ್, CBSE, ಸ್ಟೇಟ್ or whatever it may be board, that we won't declare. And the next 5 students will get 50% fee concession. 10 ಹುಡುಗರು ಸೆಲೆಕ್ಟ್ ಆಗ್ತಾರೆ. ಇದು ಅಷ್ಟೇ ಅಲ್ಲ, ಇದನ್ನ ಬಿಟ್ಟು ಬೇರೆ ಕನ್ಸೆಷನ್ಸ್ ಇದಾವೆ. ಬೇರೆ ಕನ್ಸೆಷನ್ ಏನಂದ್ರೆ CBSE ಅಲ್ಲಿ 90% ಅಂಡ್ ಅಬೋವ್ ಮಾಡಿ ಫಸ್ಟ್ 5 ಸ್ಟೂಡೆಂಟ್ಸ್ ಯಾರು ಅಡ್ಮಿಷನ್ ತಗೋತಾರೆ ಅವರಿಗೆ ಫ್ರೀ ಏನಿರುತ್ತೆ ನಮ್ಮಲ್ಲಿ ಫ್ರೀ ಅಡ್ಮಿಷನ್ ಸಿಗ್ತದೆ. ನೆಕ್ಸ್ಟ್ ಸ್ಟೇಟ್ ಬೋರ್ಡ್ ಅಲ್ಲಿ 95% ಅಂಡ್ ಅಬೋವ್ ಮಾಡಿ ಮಾಡಿದಂತ 10 ಸ್ಟೂಡೆಂಟ್ಸ್ಗೆ ಫ್ರೀ ಅಡ್ಮಿಷನ್ ಸಿಗ್ತದೆ ನಮ್ಗೆ. ಅದು ಫಸ್ಟ್ 10 ಯಾರು ತಗೋತಾರೆ ಅವ್ರ ಫ್ರೀ ಅಡ್ಮಿಷನ್. ಮತ್ತೆ ಸ್ಕೂಲ್ ಟಾಪರ್ ಇದ್ರಪ್ಪ, ಆ ಸ್ಕೂಲ್ಗೆ 1 ನಂಬರ್ ಬಂದಿದ್ದಾರೆ ಅಂಡ್ ಮಿನಿಮಮ್ 90% ಇದ್ರೆ ಅವ್ರಿಗೆ 25% ಫೀ ಕನ್ಸೆಷನ್ ಇರ್ತದೆ, ದಟ್ ಟು 10 ಸ್ಟೂಡೆಂಟ್ಸ್. So these are all categories we have. Apart from this, if any student has done an achievement in sports national level, we are going to offer him some concession. And any student had done any achievement in cultural things, cultural national level hogidre, for them also we are going to give some concession. And I cannot say percentage this much only,
based on the achievement we are going to see and we are going to give them some concession. That is based on special category of concession ಅಂತ ಕೊಡ್ತೀವಿ ನಾವು. ಸೊ ಇದು ಪಾರ್ಟ್ ಆಫ್ ಎಕ್ಸಾಮಿನೇಷನ್ ಇವತ್ತು ಮಾಡಿದಿರಿ. 8ನೇ ತಾರೀಕು ನಿಮಗೆ ಇದು ರಿಸಲ್ಟ್ ಕೂಡ ಕೊಡ್ತೀವಿ ನಾವು. ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅಥವಾ ವಾಟ್ಸಪ್ ಅಲ್ಲಿ ಬರುತ್ತೆ. ಆಮೇಲೆ ನೀವು ರಿಸಲ್ಟ್ ನೀವು ವೆಬ್ಸೈಟ್, ನಮ್ಮ ಕಾಲೇಜ್ ವೆಬ್ಸೈಟ್ಗೆ ಹೋದ್ರು ಕೂಡ ಅಲ್ಲಿ ನಿಮಗೆ ನಿಮ್ಮ ಹುಡುಗರದು ಹಾಲ್ ಟಿಕೆಟ್ ನಂಬರ್ ಇವತ್ತು ಏನು ಕೊಟ್ಟಿದ್ದೀವಲ್ಲ ಅದು ಎಂಟ್ರಿ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ಸೆಲೆಕ್ಷನ್ ಆದರೆ ಫೋನ್ ಕಾಲ್ ಕೂಡ ಬರುತ್ತೆ ನಿಮಗೆ. ಸೊ ಇಮಿಡಿಯೇಟ್ಲಿ ವಿ ಮೇ ಕಾಲ್ ಯು ಟು ದಿ ಕಾಲೇಜ್. ಏನ್ ಕಮಿಂಗ್ ಟು ನಮ್ಮ ರೋಡ್ ಮ್ಯಾಪ್ ಹೆಂಗಿದೆ ಕಾಲೇಜಲ್ಲಿ, ನಾನು ಈಗೇನು ಹೇಳಿದ್ನಲ್ಲ, ಫಸ್ಟ್ ಬಂದ ತಕ್ಷಣ ಅವ್ರಿಗೆ ಟಿಪ್ಸ್, ಸ್ಟ್ರಾಟಜೀಸ್, ಎಕ್ಸಾಮ್ ಏನೆಲ್ಲ ಹೇಳ್ತೇವೆ. ನಂತರ ಅವ್ರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇವೆ. ಎಕ್ಸಾಮಿನೇಷನ್ ಆದ್ಮೇಲೆ ಪೇಪರ್ ಡಿಸ್ಕಷನ್ ಆಗ್ತದೆ. ಪೇಪರ್ ಡಿಸ್ಕಷನ್ ಆದ್ಮೇಲೆ ಅದರಲ್ಲಿ ಏನು ಎರರ್ ಇರುತ್ತೆ ಅದನ್ನ DPP ಅಂತ ಹೇಳಿ ಸಾಯಂಕಾಲ ಸಾಲ್ವ್ ಮಾಡಿಸ್ತೀವಿ. ಅದಾದ್ಮೇಲೆ ಟಾರ್ಗೆಟ್ ಕೊಡ್ತೀವಿ ಎಲ್ಲ ಎಕ್ಸಾಮ್ಗೂ. ಆ ಟಾರ್ಗೆಟ್ ಅಲ್ಲಿ ಏನಾದರೂ ಕನ್ಸಿಸ್ಟೆನ್ಸ್ಲಿ ಮಾಡಿದ್ರೆ ನಿಮ್ಮ ಹುಡುಗರು ಸಕ್ಸಸ್ ಆಗ್ತಾರೆ. ಸೊ ದಿಸ್ ಈಸ್ ಅವರ್ KLE ಪ್ರೇರಣಾ ರೋಡ್ ಮ್ಯಾಪ್ ಫ್ರಮ್ ಬಿಗಿನ್ ಟು ಎ ಸಕ್ಸಸ್. ಹೆಂಗ್ ಹೋಗ್ಬೇಕು ಅನ್ನೋದು ಆಲ್ರೆಡಿ ಸ್ಕೆಚ್ ಇದೆ. ಕಮಿಂಗ್ ಟು ಫೀಸ್ ಸ್ಟ್ರಕ್ಚರ್, ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು. ನಮ್ದು ಈಗ ಕಾಲೇಜ್ ಫೀಸ್ ಬಂದ್ಬಿಟ್ಟು 1,15,000 ರೂಪಾಯಿ ಫೀಸ್ ಇದೆ. ಸೊ ಇದು ಇನ್ಕ್ಲೂಡಿಂಗ್ ಯೂನಿಫಾರ್ಮ್ ಅಂಡ್ ಸ್ಟಡಿ ಮೆಟೀರಿಯಲ್ ಇರ್ತದೆ. ನೆಕ್ಸ್ಟ್ ಎಕ್ಸ್ಟ್ರಾ ಥಿಂಗ್ಸ್ ಏನಪ್ಪಾ ಅಂದ್ರೆ ಲ್ಯಾಬ್ ಮ್ಯಾನ್ಯುವಲ್, ಜರ್ನಲ್, ಅಪ್ರಾನ್ ಅಷ್ಟೇ ನೀವು ತಗೋಬೇಕಾಗ್ತದೆ. ಇವತ್ತು ಸ್ಟಾಲ್ ಇರ್ತದೆ ಅದಷ್ಟೇ ನೀವು ತಗೋಬೇಕು ಎಕ್ಸ್ಟ್ರಾ. ಓದಿದ NCERT ಬುಕ್ಸ್, ನೋಟ್ ಬುಕ್ಸ್ ಇರ್ತವೆ. ಇಫ್ ಯು ಲೈಕ್ ಯು ಕ್ಯಾನ್ ಬೈ, ಅದರ್ವೈಸ್ ನೋ ನೀಡ್ ಟು ವರಿ ಅಬೌಟ್ ಇಟ್. ಸೊ ದಿಸ್ ಇಸ್ ಥಿಂಗ್. ದೆನ್ ಕಮಿಂಗ್ ಟು ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ 1,05,000 ಇದೆ, ಗರ್ಲ್ಸ್ ಹಾಸ್ಟೆಲ್ 1,14,000 ಇದೆ. ಯಾಕಂದ್ರೆ ಬಾಯ್ಸ್ ಹಾಸ್ಟೆಲ್ ಅಲ್ಲಿ 3 ಶೇರಿಂಗ್ ಬರ್ತದೆ, ಒಂದು ರೂಮಿಗೆ 3 ಜನ. ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ 2 ಶೇರಿಂಗ್ ಇರ್ತದೆ, ಒಂದು ರೂಮಿಗೆ 2 ಇರ್ತಾರೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಇದೆ. ಅಂಡ್ ಮೆಸ್ ಇಸ್ ಎವ್ರಿಥಿಂಗ್ ಸೇಮ್. ಅಂಡ್ ಕಮಿಂಗ್ ಟು ಹಾಸ್ಟೆಲ್ ಕಿಟ್ 2,600 ರೂಪೀಸ್ ಇರ್ತದೆ. ನೀವು ತಗೋಬಹುದು, ತಗೊಲಿಕ್ಕಿಲ್ಲ ನಿಮ್ಮ ಇಂಟ್ರೆಸ್ಟ್. ದೆನ್ ಕಾಲೇಜ್ ಲ್ಯಾಂಡ್ರಿ ಫೆಸಿಲಿಟಿ ಇರ್ತದೆ. ನಿಮ್ಮ ಮಕ್ಕಳಿಗೆ ಡ್ರೆಸ್ ಅನ್ನ ಐರನ್ ಮಾಡ್ಲಿಕ್ಕೆ ಅಥವಾ ಡ್ರೆಸ್ ವಾಶ್ ಮಾಡ್ಲಿಕ್ಕೆ 1 ಇಯರ್ಗೆ 3,000 ರೂಪಾಯಿ ಇರ್ತದೆ. ನೀವು ಬೇಕಂದ್ರೆ ಸರ್ವಿಸ್ ತಗೋಬಹುದು, ಬೇಡ ಅಂದ್ರೆ ಅದು ಕೂಡ ಆಪ್ಷನಲ್ ಇರ್ತದೆ. ಸೊ ಇದ್ರ ಬಗ್ಗೆನೂ ನಾನು ಜಸ್ಟ್ ಒಂದು ಮಾಹಿತಿ ಕೊಟ್ಟಿದ್ದೀನಿ. ದೆನ್ ಕಮಿಂಗ್ ಟು ಬುಕಿಂಗ್, ನಾವು ಆಲ್ರೆಡಿ ಅಡ್ಮಿಷನ್ ಬುಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಈ ಕನ್ಸೆಷನ್ಸ್ ಹೇಳಿದೆ ನಿಮ್ಗೆ, ಬಹಳಷ್ಟು ಕನ್ಸೆಷನ್ ಅಲ್ಲಿ ನಾವು ಪ್ರಯಾರಿಟಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ CBSE 90% ಅಬೌವ್ ಮಾಡಿದಂತ ಫಸ್ಟ್ 5 ಸ್ಟೂಡೆಂಟ್ಸ್ಗೆ ವಿ ಸೆಡ್ ದಟ್ ವಿಲ್ ಗಿವ್ ಕನ್ಸೆಷನ್. ಸರ್ ಬುಕಿಂಗ್ ಮಾಡಿದ್ರೆ ಒಂದು 15 ಜನ ಇದ್ರೆ ಹೆಂಗ್ ಮಾಡ್ತೀರಿ ಸರ್ 90 ಮೇಲೆ? ದೋಸ್ ಆಲ್ ಬುಕ್ ಫಸ್ಟ್ ಪ್ರಯಾರಿಟೀಸ್ ಬುಕ್ಡ್ ಕ್ಯಾಂಡಿಡೇಟ್. ಬುಕಿಂಗ್ ಮಾಡಿದವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. And in that we'll take merit. If the how many 90 about there, we'll take their separate and we'll make highest to lowest and first 5 will be given. So in that way, in all the categories we are going to try. So that's why I request you all to go for booking also. If you pay just 10,000 as a booking amount, your admission will be partially confirmed. And once the result is announced, you will directly come and do the admission process. And cutoff is 80% for state board and 75% for CBSE board. In case if your result is less than that and seats are not available in our college, we will refund the money. ಅದರದೇನಿಲ್ಲ. ಒಂದ್ ವೇಳೆ ನಮ್ಮಲ್ಲಿ ನಿಮ್ದು ಕಟ್ ಆಫ್ ಅಬೋವ್ ಬಂತು, ನಮ್ಮಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ರೆ ಇಮಿಡಿಯೇಟ್ಲಿ ವಿಲ್ ಗಿವ್ ದಿ ಅಡ್ಮಿಷನ್. ಸೊ ನೋ ಡೌಟ್ ಅಟ್ ಆಲ್. ಸೊ ಇಟ್ಸ್ ಒನ್ ಕೈಂಡ್ ಆಫ್ ಸಬ್ಸಿಡರಿ ಕನ್ಫರ್ಮೇಷನ್ ಫ್ರಮ್ ಯುವರ್ ಎಂಡ್. ಸೊ ದಿಸ್ ಇಸ್ ಅಬೌಟ್ ಫೀಸ್ ಸ್ಟ್ರಕ್ಚರ್ ಅಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದ ಅಡ್ಮಿಷನ್. SLC ರಿಸಲ್ಟ್ ಬಂದ ತಕ್ಷಣ ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು, ಆನ್ಲೈನ್ ಅಲ್ಲಿ ಬರುತ್ತಲ್ಲ ಅದನ್ನೇ ಒಂದು ನೀವು ಪ್ರಿಂಟ್ ತಗೊಂಡು ಬರ್ರಿ. ನಂತರ ಆಧಾರ್ ಕಾರ್ಡ್ ಇರುತ್ತೆ, ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ತಗೊಂಡ್ ಬರ್ರಿ. ಅಂಡ್ ಪಾಸ್ಬುಕ್ ನಿಮ್ಮ ಹುಡುಗನ ಫ್ರಂಟ್ ಪೇಜ್ ಜೆರಾಕ್ಸ್ ತಗೊಳ್ರಿ. ಅಂಡ್ ಒರಿಜಿನಲ್ LC ಕೊಟ್ರೆ ತಗೊಂಡ್ ಬರ್ರಿ. ಸ್ಕೂಲಲ್ಲಿ ಇಮಿಡಿಯೇಟ್ ಕೊಡಲ್ಲ ಒಮ್ಮೆ, ಇಲ್ಲ ಅಂದ್ರೆ ಪರವಾಗಿಲ್ಲ ಬರ್ರಿ, ಅದು ನಾವು ಆಮೇಲೆ ನೋಡ್ಲಿಕ್ಕೆ ಬರುತ್ತೆ. ಅಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಸೊ ಇದ್ರಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಸಾಧ್ಯ ಅಷ್ಟು ತಗೊಂಡ್ ಬರ್ಬೇಕು. ಇಲ್ಲಿ ಬಂದ ಮೇಲೆ ಅಡ್ಮಿಷನ್ ಆಗ್ತದೆ. ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡ್ತೀವಿ. ನೀವು ಒಂದು ಅಂಡರ್ಟೇಕಿಂಗ್ ಬರ್ಕೊಡ್ಬೇಕು ನಮಗೆ. ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ವಿ ಆರ್ ನಾಟ್ ಸಬ್ಮಿಟೆಡ್ ಡ್ಯೂರಿಂಗ್ ಅಡ್ಮಿಷನ್.